Dear students, welcome to history class. In a previous video, we studied about the Gupta Empire, how Guptas achievement in their ruling time and what they achieved. And the age of Gupta known as golden age in our history. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಕ್ಲಾಸಲ್ಲಿ ಅಥವಾ ವಿಡಿಯೋದಲ್ಲಿ ನಾವು ಗುಪ್ತ ಸಾಮ್ರಾಜ್ಯ ಅವರ ಸಾಧನೆ ಯಾವ ರೀತಿಯಾಗಿ ಅವರ ಒಂದು ಕಾಲ ಅನ್ನುವಂಥದ್ದು ಸುವರ್ಣಯುಗ ಅನಿಸಿಕೊಂಡಿತ್ತು ಅನ್ನುವಂಥದ್ದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೇವೆ. ಸೊ ಅವರ ಸಾಧನೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಶಿಕ್ಷಣ, ತಂತ್ರಜ್ಞಾನ, ವಿಜ್ಞಾನ ಎಲ್ಲದರಲ್ಲಿಯೂ ಸಹ ಗಣನೀಯವಾದಂತಹ ಪ್ರಗತಿಯನ್ನು ಅವರು ಸಾಧಿಸಿದರು ಅನ್ನುವಂಥದ್ದನ್ನು ಅರಿತಿದ್ದೇವೆ. ವಿ ಆಲ್ರೆಡಿ ನೋ ದ ಗುಪ್ತಾಸ್ ಹೌ ದೇ ಅಚೀವ್ಡ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್, ಲರ್ನಿಂಗ್ and also art and architecture, religion and in other fields they achieved. So their age or the period was known as golden age in our history. ಆ ಕಾರಣದಿಂದಾಗಿ ಅವರ ಸಾಧನೆಯಿಂದಾಗಿ ಭಾರತದ ಇತಿಹಾಸದಲ್ಲಿ ಅಥವಾ ನಮ್ಮ ಇತಿಹಾಸದಲ್ಲಿ ಅವರ ಕಾಲ ಸುವರ್ಣ ಯುಗವಾಗಿತ್ತು ಅನ್ನುವಂಥದ್ದಾಗಿ ಅಧ್ಯಯನವನ್ನು ಮಾಡ್ಕೊಂಬಂದೇವೆ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅನದರ್ ಎಂಪೈರ್, ರಾಷ್ಟ್ರಕೂಟಾಸ್ ಎಂಪೈರ್. ಸೊ ಈಗ ನಾವು ಇಂದಿನ ಒಂದು ಕ್ಲಾಸ್ನಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತೇವೆ. ಚಾಪ್ಟರ್ ನಂಬರ್ 4.8. ದೇ ರೂಲ್ಡ್ ಇನ್ ಬಿಟ್ವೀನ್ 753 to 798 CE. ಕ್ರಿಸ್ತಶಕ 753ರಿಂದ 978 ವೇಳೆಯಲ್ಲಿ ಈ ರಾಷ್ಟ್ರಕೂಟರು ಆಳ್ವಿಕೆಯನ್ನು ಭಾರತದಲ್ಲಿ ನಡೆಸಿದರು. ಇನ್ ದ ಬಿಗಿನಿಂಗ್ ದೇ ಆರ್ ದ ಫ್ಯೂಡಾಟ್ರೀಸ್ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ. ಸೊ ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಈ ರಾಷ್ಟ್ರಕೂಟ ಅನ್ನುವಂತಹ ಒಂದು ಸಂತತಿ ಏನಿದೆ ಅವರು ಬಾದಾಮಿ ಚಾಲುಕ್ಯ ಮನೆತನದ ಸಾಮಂತರಾಗಿದ್ದರು. ಬಾದಾಮಿ ಚಾಲುಕ್ಯಾಸ್ ಆಲ್ಸೋ ಇಂಪಾರ್ಟೆಂಟ್ ಡೈನಾಸ್ಟಿ ಇನ್ Karnataka region. In the beginning, Rashtrakutas also the feudatory of that Chalukyas of Badami. ಬಾದಾಮಿ ಚಾಲುಕ್ಯರು ಅನ್ನುವಂಥವರು ಕರ್ನಾಟಕದ ಪ್ರಮುಖವಾದಂಥ ಒಂದು ರಾಜಮನೆತನ. ಆ ರಾಜಮನೆತನದ ಅಧೀನವಾಗಿತ್ತು ಈ ರಾಷ್ಟ್ರಕೂಟ ರಾಜಮನೆತನ ಅನ್ನುವಂಥದ್ದು. ದ ವರ್ಡ್ ರಾಷ್ಟ್ರಕೂಟ ಡಿನೋಟ್ಸ್ ಪವರ್. ಸೊ ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ರಾಷ್ಟ್ರಕೂಟ ಅನ್ನುವಂತಹ ಒಂದು ಶಬ್ದದ ಅರ್ಥವನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಎಕ್ಸ್ಪ್ಲೇನಿಂಗ್ ದ ಮೀನಿಂಗ್ ಆಫ್ ದ ರಾಷ್ಟ್ರಕೂಟ. ರಾಷ್ಟ್ರಕೂಟ ಶಬ್ದದ ಅರ್ಥವನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ವರ್ಡ್ ರಾಷ್ಟ್ರಕೂಟ ಡಿನೋಟ್ಸ್ ಪವರ್. ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ರಾಷ್ಟ್ರಕೂಟ ಅನ್ನುವಂತಹ ಒಂದು ಶಬ್ದ ಏನಿದೆ ಇದು ಅಧಿಕಾರ ಸೂಚಕ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ರಾಷ್ಟ್ರ ಡಿನೋಟ್ಸ್ ಕಂಟ್ರಿ. ರಾಷ್ಟ್ರ ಅಂದರೆ ದೇಶ ಅನ್ನುವಂತಹ ಅರ್ಥವನ್ನು ಹೊಂದಿರುವಂತಹದ್ದು. ರಾಷ್ಟ್ರ ಡಿನೋಟ್ಸ್ ಕಂಟ್ರಿ ಅಂಡ್ ಕೂಟ ಮೀನ್ಸ್ ಹೆಡ್ ಆಫ್ ದಟ್ ಕಂಟ್ರಿ. ಇಲ್ಲಿ ಕೂಟ ಅಂತಂದ್ರೆ ಮುಖ್ಯಸ್ಥ ಅಥವಾ ನಾಯಕ ಅನ್ನುವಂತಹ ಅರ್ಥವನ್ನು ಹೊಂದಿದೆ. ಸೊ ರಾಷ್ಟ್ರ ಅಂತಂದ್ರೆ ಇದು ದೇಶವನ್ನು, ಅದೇ ರೀತಿಯಾಗಿ ಕೂಟ ಅಂತಂದರೆ ಮುಖ್ಯಸ್ಥ ಅನ್ನುವಂತಹ ಒಂದು ಅರ್ಥವನ್ನು ಹೊಂದಿರುವಂಥದ್ದು. ಅಂದರೆ ಒಂದು ದೇಶದ ಮುಖ್ಯಸ್ಥ, ಹೆಡ್ ಆಫ್ ಎ ಕಂಟ್ರಿ. ಇದು ಒಂದು ದೇಶದ ಮುಖ್ಯಸ್ಥ ಅಥವಾ ನಾಯಕ ಅನ್ನುವಂಥದ್ದಾಗಿ ಈ ರಾಷ್ಟ್ರಕೂಟ ಅನ್ನುವಂಥ ಶಬ್ದ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ರಾಷ್ಟ್ರಕೂಟ ಆಲ್ಸೋ ಬಿಲಾಂಗ್ಸ್ ಟು ಲಟ್ಟಲೂರು ಇನ್ ಮಹಾರಾಷ್ಟ್ರ. ಈ ರಾಷ್ಟ್ರಕೂಟರು ಅನ್ನುವಂತಹ ಸಾಮ್ರಾಟ ಮನೆತನ ಏನಿದೆ ಅದು ಲಟ್ಟಲೂರು ಅನ್ನುವಂತಹ ಮಹಾರಾಷ್ಟ್ರದಲ್ಲಿ ಬರುವಂತಹ ಒಂದು ಪ್ರದೇಶಕ್ಕೆ ಸೇರಿದಂಥವರು. Now it is called as Lathur in Maharashtra.
ಮಹಾರಾಷ್ಟ್ರದಲ್ಲಿ ಲಾತೂರು ಅಂತೇಳಿ ಏನು ಕರಿತೇವೋ ಅದೇ ಪ್ರದೇಶ ಇಟ್ ಈಸ್ ಕಾಲ್ಡ್ ಆಸ್ ಲಟ್ಟಲೂರು ಇನ್ ಪ್ರಿವಿಯಸ್ ಇಯರ್ಸ್. ಪೂರ್ವದ ವರ್ಷದಲ್ಲಿ ಅದನ್ನು ಲಟ್ಟಲೂರು ಅಂತ ಹೇಳಿ ಕರಿತಾ ಇದ್ರು. ಅದೇ ಈ ರಾಷ್ಟ್ರಕೂಟರ ಒಂದು ಮೂಲ ಪ್ರದೇಶ. ಸೊ ದೇ ಆರ್ ಬಿಲಾಂಗ್ಸ್ ಟು ದ್ಯಾಟ್ ಲಟ್ಟಲೂರು ಇನ್ ಮಹಾರಾಷ್ಟ್ರ. And scholars says that on the basis of inscription, in their inscription they called themselves as Lattaluru Puravaradhishwaras. ಇಲ್ಲಿ ವಿದ್ವಾಂಸರು ವರ್ಣನೆಯನ್ನು ಮಾಡುವ ಪ್ರಕಾರದಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಬಿರುದಿನ ಆಧಾರದ ಮೇಲೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಯಾವುದಪ್ಪ ಬಿರುದು ಅಂತಂದರೆ ಲಟ್ಟಲೂರು ಪುರವರಾಧೀಶ್ವರರು. ಲಟ್ಟಲೂರು ಪುರವರಾಧೀಶ್ವರರು ಅನ್ನುವಂಥ ಒಂದು ಬಿರುದು ಅನ್ನುವಂಥದ್ದು ಅವರ ಶಾಸನಗಳಲ್ಲಿ ಸಿಕ್ಕಿದೆ. ದೇ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಲಟ್ಟಲೂರು ಪುರವರಾಧೀಶ್ವರಾಸ್. ಸೊ ಅವರೇ ಕರ್ಕೊಂಡಿದ್ದಾರಂತೆ ಲಟ್ಟಲೂರು ಪುರವರಾಧೀಶ್ವರರು ಅನ್ನುವಂಥದ್ದಾಗಿ ಅವರೇ ಆ ರೀತಿಯಾಗಿ ಕರೆದುಕೊಂಡಿದ್ದಾರೆ ತಮ್ಮ ಶಾಸನದಲ್ಲಿ. ಸೊ ಆ ಕಾರಣದಿಂದಾಗಿ ನಮಗೆ ಗೊತ್ತಾಗ್ತಾ ಹೋಗ್ತದೆ ಇವರು ಮಹಾರಾಷ್ಟ್ರದ ಲಾತೂರಿಗೆ ಸೇರಿದಂಥವರು ಅಥವಾ ಲಟ್ಟಲೂರು ಅನ್ನುವಂತಹ ಪ್ರದೇಶಕ್ಕೆ ಸೇರಿದಂಥವರು ಅನ್ನುವಂಥದ್ದಾಗಿ ಇದರಿಂದ ನಮಗೆ ಅರ್ಥವಾಗ್ತಾ ಹೋಗ್ತದೆ. ಆ್ಯಂಡ್ ದ ರಾಯಲ್ ಎಂಬ್ಲಮ್ ಆಫ್ ರಾಷ್ಟ್ರಕೂಟಸ್. ರಾಷ್ಟ್ರಕೂಟರ ರಾಜಲಾಂಛನವನ್ನು ನಾವು ಅಧ್ಯಯನಕ್ಕೆ ಹೊರಟ್ರೆ ಇಟ್ ವಾಸ್ ಗರುಡ ಮೀನ್ಸ್ ಈಗಲ್. ಸೊ ಇದು ಏನಿದೆ ಈ ಗರುಡ ಅನ್ನುವಂತಹ ಚಿಹ್ನೆ ರಾಷ್ಟ್ರಕೂಟರ ರಾಜಲಾಂಛನವಾಗಿ ಬಳಸಿಕೊಳ್ಳಲಾಗಿತ್ತು. ಆ್ಯಂಡ್ ದ ಕ್ಯಾಪಿಟಲ್ ಆಫ್ ರಾಷ್ಟ್ರಕೂಟಸ್. ರಾಷ್ಟ್ರಕೂಟರ ರಾಜಧಾನಿ ಯಾವುದಪ್ಪ ಅನ್ನುವಂಥದ್ದಾಗಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಇಟ್ ವಾಸ್ ಮಾನ್ಯಖೇಟ ಇನ್ ಗುಲ್ಬರ್ಗಾ ಡಿಸ್ಟಿಕ್. ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಟ ಅನ್ನುವಂತಹ ಪ್ರದೇಶವೇ ಇವರ ರಾಜಧಾನಿಯಾಗಿತ್ತು. ಇಟ್ ಮೀನ್ಸ್ ಮಳಖೇಡ ಇನ್ ಗುಲ್ಬರ್ಗಾ. ಇಟ್ ವಾಸ್ ದ ಕ್ಯಾಪಿಟಲ್ ಆಫ್ ರಾಷ್ಟ್ರಕೂಟಸ್. ಈ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಡ ಅಥವಾ ಮಳಖೇಡ ಅನ್ನುವಂತಹ ಆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬರುವಂತಹ ಪ್ರದೇಶವೇ ಇವರ ರಾಜಧಾನಿಯಾಗಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ಮಾಹಿತಿಯನ್ನು ನಮಗೆ ಒದಗಿಸ್ತಾ ಹೋಗ್ತಾನೆ. ಆ್ಯಂಡ್ ದ ಫಸ್ಟ್ ರೂಲರ್ ಆಫ್ ರಾಷ್ಟ್ರಕೂಟ. ರಾಷ್ಟ್ರಕೂಟರ ಮೊದಲ ದೊರೆ ಅಂತೇಳಿ ಯಾರು ಕರೆಸಿಕೊಳ್ತಾರಪ್ಪ ಅಂತಂದರೆ ವಾಸ್ ದಂತಿದುರ್ಗ. ದಂತಿದುರ್ಗ ಅನ್ನುವಂಥ ದೊರೆ ಇವರ ಮೊದಲ ಅರಸನಾಗಿ ಈತ ಸಾಮ್ರಾಜ್ಯವನ್ನು ಮುನ್ನಡೆಸಿದ. And he defeated Chalukyas of Badami and become independent. In the beginning, Rashtrakutas also the feudatory of Chalukyas of Badami. Afterwards, Dantidurga, the first ruler of Rashtrakuta, he was defeated the Chalukyas of Badami and he was become independent. ಇಲ್ಲಿ ಪ್ರಾರಂಭದಲ್ಲಿ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಅಧೀನರಾಗಿದ್ದರು ಅಥವಾ ಸಾಮಂತರಾಗಿದ್ದರು. ಆನಂತರದಲ್ಲಿ ದಂತಿದುರ್ಗ ಎನ್ನುವಂತಹ ದೊರೆ ಏನಿದ್ದಾನೆ ಮೊದಲ ದೊರೆ, ಈತ ತನ್ನ ಸಾಮರ್ಥ್ಯವನ್ನು ಬಳಸಿ ಯಾವಾಗ ಬಾದಾಮಿ ಚಾಲುಕ್ಯರು ಸ್ವಲ್ಪ ಅಶಕ್ತರಾದರು, ಆವಾಗ ಅವರ ಪ್ರಾಬಲ್ಯ ಕಡಿಮೆ ಆಯಿತು. ಆವಾಗ ದಂತಿದುರ್ಗ ತನ್ನ ಪ್ರಾಬಲ್ಯವನ್ನು ಬಳಸಿಕೊಂಡು ಅವರನ್ನು ಸೋಲಿಸಿ ತಾನು ಸ್ವತಂತ್ರನಾಗಿದ್ದ. ಅಂತೂ ಸ್ವತಂತ್ರ ರಾಷ್ಟ್ರಕೂಟ ರಾಜ ಮನೆತನ ಅನ್ನುವಂಥದ್ದು ಇಲ್ಲಿ ಆಳ್ವಿಕೆಯನ್ನು ಪ್ರಾರಂಭವನ್ನು ಮಾಡಿತ್ತು. ಇದಕ್ಕೆ ಕಾರಣ ದಂತಿದುರ್ಗ ಅನ್ನುವಂತಹ ಅರಸ, ಮೊದಲ ಅರಸೆಯಿಂದಾನೇ ಅವನೇ ಕಾರಣ. ಆ್ಯಂಡ್ ಕೃಷ್ಣ ದ ಫಸ್ಟ್ ಸಕ್ಸೆಡೆಡ್. ಇಲ್ಲಿ ನಂತರದಲ್ಲಿ ಬಂದಂಥವನು ಆಫ್ಟರ್ ದಂತಿದುರ್ಗ ಕೃಷ್ಣ ದ ಫಸ್ಟ್ ಅಸೆಂಡೆಡ್ ದ ಥ್ರೋನ್. ಸಿಂಹಾಸನಕ್ಕೆ ದಂತಿದುರ್ಗನ ತರುವಾಯದಲ್ಲಿ ಮೊದಲನೇ ಕೃಷ್ಣ ಅನ್ನುವಂಥ ಅರಸ ಸಿಂಹಾಸನಕ್ಕೆ ಬಂದಿದ್ದ. ಹಿ ಟುಕ್ ದ ಪವರ್ ಇನ್ ರಾಷ್ಟ್ರಕೂಟನ್ ಎಂಪೈರ್. ಅಂತೂ ಇವನಿಗೆ ಅಂಥ ಅಧಿಕಾರ ಸಿಕ್ಕಿತ್ತು ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಕೃಷ್ಣ ದ ಫಸ್ಟ್ ಡಿಫೀಟೆಡ್ ಕಲ್ಯಾಣ ಕಿಂಗ್ ಕೀರ್ತಿವರ್ಮ. ಚಾಲುಕ್ಯನ್ ಕಿಂಗ್ ಕೀರ್ತಿವರ್ಮ. ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟರೆ ಈ ಮೊದಲನೇ ಕೃಷ್ಣ ಅನ್ನುವಂತಹ ಅರಸ ಏನಿದ್ದಾನೆ ಈತ ತನ್ನ ವೈರಿಯಾದಂತಹ ಚಾಲುಕ್ಯರ ರಾಜನಾಗಿದ್ದಂತಹ ಕೀರ್ತಿವರ್ಮನನ್ನು ಸೋಲಿಸಿದ್ದನಂತೆ.
ಅಂತೂ ಕೀರ್ತಿವರ್ಮ ಅನ್ನುವಂಥವನು ಚಾಲುಕ್ಯರ ದೊರೆಯಾಗಿದ್ದ ಅನ್ನುವಂಥದ್ದಾಗಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸೊ ಕೃಷ್ಣ ದ ಫಸ್ಟ್ ಡಿಫೀಟೆಡ್ ದ ಕಿಂಗ್ ಆಫ್ ಚಾಲುಕ್ಯನ್ ಕೀರ್ತಿವರ್ಮ. ಸೊ ಅಂತೂ ಆಗಿನ ಕೀರ್ತಿವರ್ಮ ಅನ್ನುವಂತಹ ಅರಸೆಯಿಂದನೇ ಅವನನ್ನು ಸೋಲಿಸಿದ್ದ ಅನ್ನುವಂಥ ಮಾತುಗಳನ್ನು ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಕೃಷ್ಣ ದ ಫಸ್ಟ್ ಬಿಲ್ಟ್ ಮೊನೋಲಿಥಿಕ್ ಕೈಲಾಸನಾಥ ಟೆಂಪಲ್ ಅಟ್ ಎಲ್ಲೋರಾ. ಇಟ್ ವಾಸ್ ಎ ಗ್ರೇಟ್ ಅಚೀವ್ಮೆಂಟ್ ಆಫ್ ಕೃಷ್ಣ ದ ಫಸ್ಟ್. ಸೊ ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಈ ಮೊದಲನೇ ಕೃಷ್ಣ ಅನ್ನುವಂತಹ ಅರಸ ಏನಿದ್ದಾನೆ ಅವನ ಸಾಧನೆಯಲ್ಲಿ ಪ್ರಮುಖವಾದಂಥದ್ದು ಏಕಶಿಲೆಯ ದೇವಾಲಯದ ಕೆತ್ತನೆಯನ್ನು ಮಾಡಿಸಿದ್ದು ಅಥವಾ ಏಕಶಿಲೆಯ ದೇವಾಲಯವನ್ನು ಕಟ್ಟಿಸಿದ್ದು. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇದು ಮೊದಲನೇ ಕೃಷ್ಣ ನಿರ್ಮಿಸಿದಂತಹ ಅವನಿಂದ ನಿರ್ಮಿತವಾದಂತಹ ಅತ್ಯದ್ಭುತವಾದಂಥ ಏಕಶಿಲೆಯ ದೇವಾಲಯ. ಒಂದೇ ಶಿಲೆಯನ್ನು ಕೆತ್ತಿ ದೇವಾಲಯವನ್ನು ನಿರ್ಮಿಸಿದಂತಹ ಖ್ಯಾತಿ ಮೊದಲನೇ ಕೃಷ್ಣನಿಗೆ ಸಲ್ತದೆ. ಅದು ಈ ಕೈಲಾಸನಾಥ ದೇವಾಲಯ ಇದು ಎಲ್ಲೋರಾದಲ್ಲಿರುವಂಥದ್ದು. ಅಂತೂ ಅಂತಹ ಸಾಧನೆಯನ್ನು ಈ ಮೊದಲನೇ ಕೃಷ್ಣ ಅನ್ನುವಂತಹ ಅರಸ ಮಾಡಿದ್ದಾನೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಆಫ್ಟರ್ ಕೃಷ್ಣ ದ ಫಸ್ಟ್ ಗೋವಿಂದ ದ ಸೆಕೆಂಡ್ ಕೇಮ್ ಟು ಪವರ್. ಆ ನಂತರದಲ್ಲಿ ಎರಡನೇ ಗೋವಿಂದ ಅನ್ನುವಂತಹ ದೊರೆ ಈತ ಸಿಂಹಾಸನವನ್ನು ಏರಿದ್ದ ಮೊದಲನೇ ಕೃಷ್ಣನ ತರುವಾಯ. ಮೊದಲನೇ ಕೃಷ್ಣನ ತರುವಾಯ ಎರಡನೇ ಗೋವಿಂದ ಅನ್ನುವಂತಹ ಅರಸ ಸಿಂಹಾಸನಕ್ಕೆ ಏರಿದ್ದ. ಸೊ ಹಿ ವಾಸ್ ಎ ವೀಕ್ ರೂಲರ್. ಆದರೆ ಈ ಎರಡನೇ ಗೋವಿಂದ ಅನ್ನುವಂತಹ ಅರಸ ಈತ ಅಶಕ್ತ ದೊರೆಯಾಗಿದ್ದ. ಹಿ ಕಾಂಟ್ ಹ್ಯಾಂಡಲ್ whole empire because he was weak ruler of that period. ಆ ಕಾಲದ ಒಬ್ಬ ಅಶಕ್ತ ದೊರೆಯಾಗಿದ್ದ ಕಾರಣಕ್ಕೋಸ್ಕರವಾಗಿ ಆತ ಇಡೀ ಸಾಮ್ರಾಜ್ಯವನ್ನು ನಿಯಂತ್ರಿಸಲಿಕ್ಕೆ ಅವನ ಹತ್ರ ಸಾಧ್ಯವಾಗದೇ ಹೋದಂತಹ ಪರಿಸ್ಥಿತಿ ಅನ್ನುವಂಥದ್ದಿತ್ತು. ಸೊ ಹಿ ವಾಸ್ ಡಿಥ್ರೋನ್ಡ್ ಬೈ ಧ್ರುವ. ಸೊ ಇಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಅವನೇ ಧ್ರುವ ಅನ್ನುವಂಥವನು. ಅವನು ಏನು ಮಾಡ್ದ ಅಂತಂದರೆ ಎರಡನೇ ಗೋವಿಂದನನ್ನು ಇಲ್ಲಿ ಈತ ಸಿಂಹಾಸನದಿಂದ ತಳ್ಳಿ ಧ್ರುವ ಟುಕ್ ದ ಪವರ್ ಆರ್ ಅಸೆಂಡೆಡ್ ದ ಥ್ರೋನ್. ಅಲ್ಲಿ ಆ ಎರಡನೇ ಗೋವಿಂದನನ್ನು ಪದಚ್ಯುತಗೊಳಿಸಿ ಧ್ರುವ ಅನ್ನುವಂಥವನು ಸಿಂಹಾಸನವನ್ನು ಏರಿದ್ದ. ಸೊ ಅಂತೂ ಏನಿದ್ದಾರೆ ಈ ಎರಡನೇ ಗೋವಿಂದ ಅನ್ನುವಂಥವನು ಈ ಲಾಸ್ಟ್ ಹಿಸ್ ಪವರ್ ಬಿಕಾಸ್ ಆಫ್ ಹಿಸ್ ವೀಕ್ ರೂಲ್. ತನ್ನದೇ ಆದಂತಹ ಅಶಕ್ತ ಆಡಳಿತದ ಕಾರಣದಿಂದಾಗಿ ಈ ಎರಡನೇ ಗೋವಿಂದ ಅಧಿಕಾರವನ್ನು ಕಳೆದುಕೊಂಡಿದ್ದ. ಧ್ರುವ ಈಗ ಅವನನ್ನು ಪದಚ್ಯುತಿಗೊಳಿಸಿ ತಾನು ಸಿಂಹಾಸನವನ್ನು ಏರಿದ್ದ. ಅಂತೂ ಧ್ರುವ ಕೇಮ್ ಟು ಪವರ್. ಹಿ ವಾಸ್ ಎ ಗುಡ್ ರೂಲರ್ ಆ್ಯಂಡ್ ಆಲ್ಸೋ ಅ ಸ್ಟ್ರಾಂಗೆಸ್ಟ್ ರೂಲರ್. ಅತ್ಯಂತ ಬಲಶಾಲಿ ಮತ್ತು ಒಳ್ಳೆಯ ಅರಸನಾಗಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ಇವನ ಕುರಿತಾದಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಧ್ರುವನ ಕಾಲವನ್ನು ಅಧ್ಯಯನವನ್ನು ಮಾಡ್ತಾ ಹಿ ರೂಲ್ಡ್ ಇನ್ ಬಿಟ್ವೀನ್ 780 to 793 CE. ಧ್ರುವ ಅನ್ನುವಂಥ ದೊರೆಯಿಂದಾನೆ ಇವನು 780 ರಿಂದ 793 ವೇಳೆಯಲ್ಲಿ ಆಳ್ವಿಕೆಯನ್ನು ನಡೆಸಿದ್ದ. ಈ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಮುನ್ನಡೆಸಿದ್ದ. ಹಿ ವಾಸ್ ಎ ಪ್ರಾಮಿನೆಂಟ್ ರೂಲರ್ ಅಮಂಗ್ ರಾಷ್ಟ್ರಕೂಟರ ಆ ಪೂರ್ವದ ದೊರೆಗಳಿಗೆ ಹೋಲಿಕೆಯನ್ನು ಮಾಡಿದರೆ, ಇಫ್ ವಿ ಕಂಪೇರ್ ದ ಪ್ರೀವಿಯಸ್ ರೂಲರ್, ಇಲ್ಲಿ ನಾವು ಪೂರ್ವದ ದೊರೆಗಳಿಗೆ ಹೋಲಿಕೆಯನ್ನು ಮಾಡಿದರೆ ದ ಧ್ರುವ ವಾಸ್ ಎ ಪ್ರಾಮಿನೆಂಟ್ ರೂಲರ್ ಆಫ್ ರಾಷ್ಟ್ರಕೂಟನ್ ಕಿಂಗ್ಸ್. ಸೊ ಇಲ್ಲಿ ಪೂರ್ವದ ಆ ರಾಷ್ಟ್ರಕೂಟ ದೊರೆಗಳಲ್ಲಿ ಆತ ಬಲಿಷ್ಠನಾಗಿದ್ದ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಹಿ ಫ್ರೆಡ್ ಹಿಸ್ ಫೇಮ್ ಇನ್ ನಾರ್ತ್ ಇಂಡಿಯಾ ಆಲ್ಸೋ. ತನ್ನ ಖ್ಯಾತಿಯನ್ನು ಉತ್ತರ ಭಾರತದ ಭಾಗಕ್ಕೂ ಹರಡಿದಂತಹ ಖ್ಯಾತಿ ಇವನಿಗೆ ಸಲ್ತಾ ಹೋಗ್ತದೆ. ಸೊ ಇವನು ಅತ್ಯಂತ ಬಲಿಷ್ಠ ದೊರೆ ಆಗಿದ್ದ. ಹಿಸ್ ಫೇಮ್ ಸ್ಪ್ರೆಡ್ ಇನ್ ಟು ನಾರ್ತ್ ಇಂಡಿಯಾ ಆಲ್ಸೋ. ಉತ್ತರ ಭಾರತಕ್ಕೂ ಇವನ ಒಂದು ಆ ಸಾಮರ್ಥ್ಯ ಅನ್ನುವಂಥದ್ದೇನಿದೆ, ಅವನ ಆ ಕೀರ್ತಿ ಅನ್ನುವಂಥದ್ದು ಇಡೀ ಉತ್ತರ ಭಾರತಕ್ಕೂ ಸಹ ಹರಡಿತ್ತು ಅನ್ನುವಂಥ ಮಾತನ್ನು ಇತಿಹಾಸಕಾರ ನಮಗೆ ವರ್ಣನೆಯನ್ನು ಮಾಡ್ತಾ ಬರ್ತಾನೆ. ವೆನ್ ಹಿ ಕೇಮ್ ಟು ಪವರ್, ಪೊಲಿಟಿಕಲ್ ಕಂಡೀಷನ್ ಆಫ್ ನಾರ್ತ್ ವಾಸ್ ಚಾರ್ಟ್. ಸೊ ಎಲ್ಲಿ ನೋಡಿದ್ರಲ್ಲಿ ಇನ್ ನಾರ್ತ್ ಇಂಡಿಯಾ ದರ್ ವಾಸ್ ಸ್ಟ್ರಗಲ್ ಬಿಟ್ವೀನ್ ಪಿಟಿ ರೂಲರ್ಸ್.
ಎಲ್ಲಿ ನೋಡಿದ್ರಲ್ಲಿ ಸಣ್ಣ ಪುಟ್ಟ ರಾಜರುಗಳ ಹೊಡೆದಾಟ ಹೋರಾಟದಿಂದ ತುಂಬಿತ್ತು ಉತ್ತರ ಭಾರತದ ಒಂದು ರಾಜಕೀಯ ಪರಿಸ್ಥಿತಿ. ಸೊ ಎಲ್ಲಿ ನೋಡಿದ್ರಲ್ಲಿ ರಾಜಕೀಯ ಅಸ್ಥಿರತೆಯಿಂದ ಕೂಡಿತ್ತು ಅನ್ನುವಂಥದ್ದಾಗಿ ಅನ್ಸ್ಟೇಬಿಲಿಟಿ ಇನ್ ನಾರ್ತ್ ಇಂಡಿಯನ್ ರೀಜನ್, ಉತ್ತರ ಭಾರತದಲ್ಲಿ ಅಲ್ಲಿ ಆ ಸ್ಥಿರತೆ ಇಲ್ಲದೆ ಹೋದಂತಹ ಪರಿಸ್ಥಿತಿ. ಪ್ರತಿಹಾರ ಆ್ಯಂಡ್ ಬೆಂಗಾಲ ರೂಲರ್ಸ್ ಆಫ್ ನಾರ್ತ್ had an eye on the throne Kanauj. Kanauj was also an independent state in north. Here, Pratihara and the Bengal rulers, they had an eye on Kanauj. ಇಲ್ಲಿ ಉತ್ತರ ಭಾಗದಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಅಲ್ಲಿ ಪ್ರತಿಹಾರ ಮತ್ತು ಬಂಗಾಳದ ಅರಸರುಗಳು ಏನಿದ್ದಾರೆ ಅವರು ಕನೌಜ ಅನ್ನುವಂತಹ ಸ್ವತಂತ್ರ ಒಂದು ರಾಜ್ಯದ ಮೇಲೆ ತಮ್ಮ ಕಣ್ಣನ್ನು ಇಟ್ಟಿದ್ರು. ದೇ ವಾಂಟೆಡ್ ಟು ಕ್ಯಾಪ್ಚರ್ ದ್ಯಾಟ್ ಕನೌಜ್. ಆ ಒಂದು ರಾಜ್ಯವನ್ನು ಕನೌಜವನ್ನು ತಾವು ವಶಪಡಿಸಿಕೊಳ್ಳಬೇಕು ಅನ್ನುವಂತಹದ್ದೇ ಅವರ ಉದ್ದೇಶವಾಗಿತ್ತು. ವತ್ಸರಾಜ ಆಫ್ ಪ್ರತಿಹಾರ ಅಟ್ಯಾಕ್ಡ್ ಆನ್ ಕನೌಜ್ ಫಸ್ಟ್. ಮೊದಲ ಬಾರಿಗೆ ಏನು ಮಾಡ್ದ ಇಲ್ಲಿ ಆ ಪ್ರತಿಹಾರರ ದೊರೆಯಾದ ವತ್ಸರಾಜ ಕನೌಜದ ಮೇಲೆ ದಾಳಿಯನ್ನು ಮಾಡಿದ್ದ. ಕನೌಜ್ ಕಿಂಗ್ ಇಂದ್ರಾಯುಧ ಡಿಫೀಟೆಡ್. ಆ ಒಂದು ದಾಳಿಯಿಂದಾಗಿ ಈ ಕನೌಜದ ಅರಸ ಏನಿದ್ದಾನೆ ಅವನು ಸೋಲನ್ನು ಅನುಭವಿಸಿದ್ದ. ಅಲ್ಲಿನ ಆಗಿನ ಅರಸ ಇಂದ್ರಾಯುಧ ಅನ್ನುವಂಥವನು ಸೋಲನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಅನ್ನುವಂಥದ್ದು ಬಂದಿತ್ತು. ಡ್ಯೂರಿಂಗ್ ದಿಸ್ ಟೈಮ್ ವೆನ್ ಪ್ರತಿಹಾರ ರೂಲರ್ ವತ್ಸರಾಜ attack on Kanauj. At that time, Bengal ruler Dharmapala went to conquer ವತ್ಸರಾಜ. ಈಗ ಒಂದು ಬೆಳವಣಿಗೆ ಅನ್ನುವಂಥದ್ದು ನಡೀತಾ ಇತ್ತು. ಯಾವಾಗ ವತ್ಸರಾಜ ಅನ್ನುವಂತಹ ಪ್ರತಿಹಾರರ ದೊರೆ ಕನೌಜದ ಮೇಲೆ ದಾಳಿಯನ್ನು ಮಾಡಿದ್ನೋ ಅಥವಾ ದಾಳಿಗೆ ಹೊರಟಿದ್ನೋ ಆ ಸಮಯದಲ್ಲಿ ಬಂಗಾಳ ಅನ್ನುವಂತಹದ್ದೇನಿದೆ ಆ ಬಂಗಾಳದ ದೊರೆಯಾದಂತಹ ಧರ್ಮಪಾಲ ಅಂತವನೇನಿದ್ದಾನೆ ಈ ವಾಂಟೆಡ್ ಟು ಕಾಂಕ್ವರ್ ವತ್ಸರಾಜ. ಇಟ್ ಮೀನ್ಸ್ ಪ್ರತಿಹಾರ ಕಿಂಗ್ಡಮ್ ಹಿ ವಾಂಟೆಡ್ ಟು ಅನ್ಯಾಕ್ಸ್. ತಾನು ಏನು ಮಾಡಬೇಕು, ಆತ ಕನೌಜನ್ನು ವಶಪಡಿಸಿಕೊಳ್ಳಿಕ್ಕೆ ಹೊರಟಿದ್ದಾನೆ, ಅವನ ರಾಜ್ಯವನ್ನು ಅವನನ್ನು ತಾನು ವಶಪಡಿಸಿಕೊಳ್ಬೇಕು ಅಂತೇಳಿ ಈ ಧರ್ಮಪಾಲ ಅನ್ನುವಂತಹ ಬಂಗಾಳದ ದೊರೆ ಇಲ್ಲಿ ಹೊಂಚನ್ನು ಹಾಕಿ ದಾಳಿಯನ್ನು ಕೈಗೊಂಡಿದ್ದ. ಸೊ ವತ್ಸರಾಜ ಅಟ್ಯಾಕ್ಡ್ ಬೈ ಬೆಂಗಾಲ್ ರೂಲರ್ ಧರ್ಮಪಾಲ. ಧರ್ಮಪಾಲನಿಂದ ಈಗ ವತ್ಸರಾಜ ದಾಳಿಗೆ ಒಳಗಾಗಿದ್ದ ಅನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಬಟ್ he not got success here. Bengal ruler was not got success in this battle. ಯುದ್ಧ ನಡೆದಿತ್ತು. ಇಲ್ಲಿ ಈ ವತ್ಸರಾಜನಿಗೂ ಮತ್ತು ಧರ್ಮಪಾಲನಿಗೂ ಯುದ್ಧ ಅನ್ನುವಂಥದ್ದು ನಡೆದಿತ್ತು. ಅದರಲ್ಲಿ ಬಂಗಾಳದ ದೊರೆ ಧರ್ಮಪಾಲ ಇಲ್ಲಿ ಜಯವನ್ನು ಗಳಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅವನ ಇಚ್ಛೆ ಅನ್ನುವಂಥದ್ದು ವತ್ಸರಾಜನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂತಹ ಇಚ್ಛೆ ಪೂರ್ತಿಗೊಂಡಿರಲಿಲ್ಲ. ಇನ್ ದಿಸ್ ಟೈಮ್, ಇನ್ ದಿಸ್ ಸಿಚುವೇಶನ್, ಧ್ರುವ ವೆಂಟ್ ಆನ್ ಕಾಂಕ್ವೆಸ್ಟ್ ಆನ್ ನಾರ್ತ್ ಇಂಡಿಯಾ ವಿತ್ ಹಿಸ್ ಚಿಲ್ಡ್ರನ್. ಇದೇ ಸಮಯ ಯಾವಾಗ ಇಂತಹ ಹೋರಾಟ ಅನ್ನುವಂಥದ್ದು ನಡೀತಾ ಇತ್ತು ಅಂತಹದ್ದೇ ಸಮಯದಲ್ಲಿ ಈಗ ಧ್ರುವ ಅನ್ನುವಂಥವನು ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಿದ್ದ. ಈ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ತನ್ನ ಇಬ್ಬರು ಮಕ್ಕಳನ್ನು ಸೇರಿಸಿಕೊಂಡು ಈತ ಸೈನ್ಯವನ್ನು ಮುನ್ನಡೆಸಿದ್ದ. ದಟ್ ಚಿಲ್ಡ್ರನ್ಸ್ ಆಫ್ ಧ್ರುವ, ದೇ ಆರ್ ಇಂದ್ರ ಆ್ಯಂಡ್ ಗೋವಿಂದ ದ ಥರ್ಡ್ went on conquest on North India with ಧ್ರುವ. ಧ್ರುವನ ಜೊತೆಗೆ ಅವನ ಮಕ್ಕಳಾದಂತಹ ಇಂದ್ರ ಮತ್ತು ಮೂರನೇ ಗೋವಿಂದ ಅನ್ನುವಂತಹ ಅವನ ಮಕ್ಕಳು ಸಹ ಸೇರಿಕೊಂಡು ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿದ್ದರು. ಈಗ ದೇ ಅಟ್ಯಾಕ್ಡ್ ಆನ್ ವತ್ಸರಾಜ ದ ಪ್ರತಿಹಾರ ರೂಲರ್ ಅಟ್ ಫಸ್ಟ್. ಮೊದಲ ಬಾರಿಗೆ ಪ್ರತಿಹಾರ ದೊರೆಯಾದಂತಹ ವತ್ಸರಾಜನ ಮೇಲೆ ದಾಳಿಯನ್ನು ಮಾಡಿದ್ರು. ಆ್ಯಂಡ್ ದೇ ಡಿಫೀಟೆಡ್ ದ್ಯಾಟ್ ರೂಲರ್. ಆ ಒಂದು ರಾಜನನ್ನು ವತ್ಸರಾಜನನ್ನು ಸೋಲಿಸಿದರು. ಆ್ಯಂಡ್ ಆಫ್ಟರ್ವರ್ಡ್ಸ್ ದೇ ಅಟ್ಯಾಕ್ಡ್ ಆನ್ ಬೆಂಗಾಲ್. ಧರ್ಮಪಾಲ ಆಲ್ಸೋ ಡಿಫೀಟೆಡ್ ಬೈ ದಿಸ್ ಧ್ರುವ. ಧ್ರುವನ ದಾಳಿಯಿಂದಾಗಿ
ಬಂಗಾಳದ ಅರಸನಾಗಿದ್ದ ಧರ್ಮಪಾಲನು ಸಹ ಸೋಲನ್ನು ಅನುಭವಿಸಿದ್ದ. ಇನ್ ದ ರಿಸಲ್ಟ್ ಧ್ರುವಾಸ್ ಎಂಪೈರ್ ಎಕ್ಸ್ಟೆಂಡೆಡ್ ಇನ್ ನಾರ್ತ್ ಅಪ್ ಟು ಗಂಗಾ ಯಮುನಾ ಬೇಸಿನ್. ಎಲ್ಲಿಯವರೆಗೆ ಹರಡಿತಪ್ಪ ಈ ಸೋಲಿನಿಂದ, ಆ ಇಬ್ಬರು ರಾಜರುಗಳ ಸೋಲಿನಿಂದಾಗಿ ಧ್ರುವನ ಸಾಮ್ರಾಜ್ಯ ಆ ಉತ್ತರದಲ್ಲಿ ಗಂಗಾ ಯಮುನಾ ನದಿ ತೀರದವರೆಗೂ ಸಹ ಆ ಧ್ರುವನ ಸಾಮ್ರಾಜ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯ ವಿಸ್ತರಿಸಲ್ಪಟ್ಟಿತು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ. ಅಂತೂ ಏನು ಈ ಧ್ರುವನ ಸಾಮ್ರಾಜ್ಯ ಅನ್ನುವಂಥದ್ದು ಉತ್ತರದಲ್ಲಿ ಗಂಗಾ ಯಮುನಾ ನದಿಯ ಬಯಲಿನವರೆಗೆ ವಿಸ್ತರಿಸಿಕೊಂಡಿತ್ತು. ಆಫ್ಟರ್ ದಿಸ್ ವಿಕ್ಟರಿ ಓವರ್ ನಾರ್ತ್ ಹಿ ಇನ್ವೆಡೆಡ್ ವೆಂಕಿ. ನಿಧಾನವಾಗಿ ತಮ್ಮ ಮತ್ತೊಂದು ಸಾಮ್ರಾಜ್ಯದತ್ತ ತೆರಳುತ್ತಾ ತನ್ನ ಆ ಯುದ್ಧವನ್ನು ಮುಂದುವರಿಸಿದ್ದ. ಸೊ ಹಿ ಕಂಟಿನ್ಯೂಡ್ ಹಿಸ್ ಕಾಂಕ್ವೆಸ್ಟರ್ಸ್. ಹಿ ಅಟ್ಯಾಕ್ಡ್ ಆನ್ ವೆಂಗಿ ಆಫ್ಟರ್ ದಿಸ್ ವಿಕ್ಟರಿ. ಉತ್ತರದ ಈ ದಿಗ್ವಿಜಯದ ತರುವಾಯದಲ್ಲಿ ವೆಂಗಿಯ ಮೇಲೆ ದಾಳಿಯನ್ನು ನಡೆಸಿದ್ದ. ಇನ್ ದಿಸ್ ಟೈಮ್ ವಿಷ್ಣುವರ್ಧನ ದ ಫೋರ್ತ್ ರೂಲರ್ ಆಫ್ ವೆಂಗಿ. ಈ ಒಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ ಆ ವೆಂಗಿಯ ದೊರೆ ಯಾರಪ್ಪ ಅಂತಂದರೆ 4ನೇ ವಿಷ್ಣುವರ್ಧನ ಅನ್ನುವ ಅರಸ. ಈತ ಏನಿದ್ದಾನೆ, ಈ 4ನೇ ವಿಷ್ಣುವರ್ಧನ ದಾಳಿಗೆ ಒಳಗಾದಂತಹ ಅರಸನಾಗಿದ್ದ. ಬಟ್ ಹಿ ವಾಸ್ ನಾಟ್ ಫಾಟ್ ಅಗೇನಸ್ಟ್ ಧ್ರುವ. ಧ್ರುವನ ವಿರುದ್ಧವಾಗಿ ಈ ವೆಂಗಿಯ ಅರಸ 4ನೇ ವಿಷ್ಣುವರ್ಧನ ಈತ ಯುದ್ಧವನ್ನು ಮಾಡಲಿಲ್ಲ. ಹಿ ಗೇವ್ ಹಿಸ್ ಡಾಟರ್ ಶೀಲಭಟ್ಟಾರಿಕೆ ಇನ್ ಮ್ಯಾರೇಜ್ ಟು ಧ್ರುವ. ಸೊ ಈ ಸರೆಂಡರ್ಡ್. ಅಂತೂ ಏನಿದ್ದಾನೆ, ತಾನು ಶರಣಾಗತನಾದಂತಹ ಪರಿಸ್ಥಿತಿ 4ನೇ ಈ ವಿಷ್ಣುವರ್ಧನದು. ಈತ ತನ್ನ ಮಗಳಾದಂತಹ ಶೀಲಭಟ್ಟಾರಿಕೆಯನ್ನು ಧ್ರುವನಿಗೆ ವಿವಾಹ ಮಾಡಿ ಕೊಡುವುದರ ಮುಖಾಂತರವಾಗಿ ಈತ ವಿವಾಹ ಸಂಬಂಧವನ್ನು ಬೆಳೆಸಿಕೊಂಡಿದ್ದ, ಯುದ್ಧವನ್ನು ತಪ್ಪಿಸಿಕೊಂಡಿದ್ದ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆಫ್ಟರ್ ಧ್ರುವ ಕಂಟಿನ್ಯೂಡ್ ಆ್ಯಂಡ್ ಅಟ್ಯಾಕ್ಡ್ ಆನ್ ಗಂಗಾಸ್. ವೆಂಗಿಯ ಆ ಒಂದು ದಾಳಿಯ ತರುವಾಯದಲ್ಲಿ ವೆಂಟ್ ಟವರ್ಡ್ ಗಂಗಾ ಎಂಪೈರ್. ಗಂಗಾ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಕೈಗೊಂಡಿದ್ದ ಅಥವಾ ಆ ಒಂದು ಸಾಮ್ರಾಜ್ಯದ ಕಡೆಗೆ ನಡೆದಿದ್ದ ಧ್ರುವ ಅನ್ನುವಂತಹ ರಾಷ್ಟ್ರಕೂಟ ದೊರೆ. ಸೊ ಇಲ್ಲಿ ಈ ಒಂದು ದಾಳಿಯಲ್ಲಿ ಗಂಗಾ ರೂಲರ್ ಶಿವಮಾರಾದ ಸೆಕೆಂಡ್ ಹಿ ಡಿಫೀಟೆಡ್ ಇನ್ ಮುದುಂಗದೂರು. ಸೊ ಇಲ್ಲಿ ಈ ಧ್ರುವ ಅನ್ನುವಂಥವನು ಆಗಿನ ಗಂಗರ ದೊರೆಯಾದಂತಹ 2ನೇ ಶಿವಮಾರನ ಮೇಲೆ ದಾಳಿಯನ್ನು ನಡೆಸಿದ್ದ ಮುದುಂಗದೂರು ಅನ್ನುವಂತಹ ಪ್ರದೇಶದಲ್ಲಿ. ಇನ್ನು ಮುದುಂಗದೂರು ಬ್ಯಾಟಲ್ ಹೆಲ್ಡ್ ಬಿಟ್ವೀನ್ ಗಂಗಾ ರೂಲರ್ ಶಿವಮಾರದ ಸೆಕೆಂಡ್ ಆ್ಯಂಡ್ ಧ್ರುವ ದ ರಾಷ್ಟ್ರಕೂಟನ್ ಕಿಂಗ್. ಇನ್ ದಿಸ್ ಬ್ಯಾಟಲ್ ಶಿವಮಾರದ ಸೆಕೆಂಡ್ ಗಂಗಾ ರೂಲರ್ ಡಿಫೀಟೆಡ್ ಬೈ ಧ್ರುವ. 2ನೇ ಶಿವಮಾರ ಗಂಗಾರ ದೊರೆ, ಇತ್ತ ರಾಷ್ಟ್ರಕೂಟ ದೊರೆಯಾದಂತಹ ಧ್ರುವನಿಗೂ ನಡುವೆ ಯುದ್ಧ ಅನ್ನುವಂಥದ್ದು ನಡೆದಿತ್ತು. ಮುದುಂಗದೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಘನಘೋರವಾದಂತಹ ಯುದ್ಧದಲ್ಲಿ 2ನೇ ಶಿವಮಾರ ಧ್ರುವನಿಂದ ಸೋಲನ್ನು ಅನುಭವಿಸಿದ್ದ. ಆ್ಯಂಡ್ ಆಲ್ಸೋ ಹಿ ವಾಸ್ ಇನ್ಪ್ರಿಸನ್ಡ್ ಬೈ ಧ್ರುವ. ಧ್ರುವನಿಂದ ಬಂಧಿಸಲ್ಪಟ್ಟಿದ್ದ 2ನೇ ಶಿವಮಾರ ಅನ್ನುವಂತಹ ದೊರೆ ಈ ಒಂದು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದಂತಹ ಒಂದು ಕಾರಣದಿಂದಾಗಿ ದೆನ್ ಹಿ ಅಪಾಯಿಂಟೆಡ್ ಹಿಸ್ ಎಲ್ಡರ್ ಸನ್ ಸ್ತಂಭ ಆಸ್ ದ ಹೆಡ್ ಆಫ್ ಗಂಗವಾಡಿ ಪ್ರಾವಿನೆನ್ಸ್. ಸೊ ಈಗ ಗಂಗರ ದೊರೆ ಸೋತಿದ್ದಾನೆ. 2ನೇ ಶಿವಮಾರ ಇಲ್ಲಿ ಜೈಲಿಗೆ ಕಳಿಸಲ್ಪಟ್ಟಿದ್ದಾನೆ. ಬಂಧಿತನಾದಂತಹ ಆ ಒಂದು ದೊರೆಯ ಜಾಗದಲ್ಲಿ ಅಂದರೆ ಗಂಗವಾಡಿ ಪ್ರದೇಶದಲ್ಲಿ, ಗಂಗರ ಆ ಒಂದು ಪ್ರದೇಶದಲ್ಲಿ ಈಗ ತನ್ನ ಮೊದಲನೇ ಅಥವಾ ಜ್ಯೇಷ್ಠ ಪುತ್ರನಾದಂತಹ ಸ್ತಂಭನನ್ನು ಧ್ರುವನು ಆ ಅಧಿಕಾರಿಯಾಗಿ, ಆಡಳಿತಾಧಿಕಾರಿಯಾಗಿ ಅಥವಾ ಈ ಒಂದು ಗಂಗವಾಡಿ ಅನ್ನುವಂತಹ ಪ್ರದೇಶವನ್ನು, ಆ ಪ್ರಾಂತ್ಯವನ್ನು ನೋಡಿಕೊಳ್ಳಲಿಕ್ಕಾಗಿ ಅದರ ಮುಖ್ಯಸ್ಥನನ್ನಾಗಿ ಸ್ತಂಭನನ್ನು ನೇಮಕವನ್ನು ಮಾಡಿದ್ದ. ಆಫ್ಟರ್ ದಿಸ್ ವಿಕ್ಟರಿ ಈ ಅಟ್ಯಾಕ್ಡ್ ಆನ್ ಪಲ್ಲವಾಸ್ ಆಫ್ ಕಂಚಿ. ನಂತರದಲ್ಲಿ ಆತ ದಕ್ಷಿಣದ ಕಂಚಿಯ ಮೇಲೆ ದಾಳಿಯನ್ನು ಮಾಡಿದ. ಪಲ್ಲವಾಸ್ ರೂಲಿಂಗ್ ಇನ್ ಕಂಚಿ.
ಕಂಚಿಯಲ್ಲಿ ಆ ಪಲ್ಲವರು ಅಂಥವರು ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಕಾಲ ಧ್ರುವ ದಾಳಿಯನ್ನು ನಡೆಸಿದ್ದ. ಆ್ಯಂಡ್ ನರೇಂದ್ರ ವರ್ಮ ದ ಸೆಕೆಂಡ್ ಆಸ್ ದ ರೂಲರ್ ಆಫ್ ಪಲ್ಲವ ಹಿ ವಾಸ್ ಡಿಫೀಟೆಡ್ ಬೈ ಧ್ರುವ. ಧ್ರುವನ ದಾಳಿಯಿಂದಾಗಿ ಆಗಿನ ಪಲ್ಲವರ ದೊರೆಯಾಗಿದ್ದಂತಹ ಎರಡನೇ ನರೇಂದ್ರ ವರ್ಮ ನಂದಿವರ್ಮ ಅನ್ನುವಂಥವನಿಂದಾನೆ ನಂದಿವರ್ಮ ಡಿಫೀಟೆಡ್ ಬೈ ಧ್ರುವ. ನಂದಿವರ್ಮ ದ ಸೆಕೆಂಡ್ ಹಿ ವಾಸ್ ಡಿಫೀಟೆಡ್ ಬೈ ಧ್ರುವ. ಧ್ರುವನಿಂದಾಗಿ ನಂದಿವರ್ಮ ಅನ್ನುವಂಥ ಪಲ್ಲವ ದೊರೆ ಸೋಲನ್ನು ಅನುಭವಿಸಿದ್ದ. ಆ್ಯಂಡ್ ಹಿ ರಿಸೀವ್ಡ್ ಮೆನಿ ಎಲಿಫೆಂಟ್ಸ್ ಆಸ್ ಟ್ರಿಬ್ಯೂಟ್ಸ್ ಬೈ ನಂದಿವರ್ಮ ದ ಸೆಕೆಂಡ್ ದ ಪಲ್ಲವ ರೂಲರ್. ಪಲ್ಲವ ದೊರೆ ಶರಣಾಗತನಾಗಿದ್ದ. ಪಲ್ಲವ ರೂಲರ್ ನಂದಿವರ್ಮ ದ ಸೆಕೆಂಡ್ ಸರೆಂಡರ್ಡ್ ಟು ಧ್ರುವ ಆಫ್ಟರ್ ಡಿಫೀಟ್. ಸೋಲಿನ ನಂತರದಲ್ಲಿ ಎರಡನೇ ನಂದಿವರ್ಮ ಪಲ್ಲವದ ದೊರೆ ಶರಣಾಗತನಾಗಿದ್ದ. ಸೊ ಹಿ ಗೇವ್ ಎಲಿಫೆಂಟ್ಸ್ ಮೆನಿ ಎಲಿಫೆಂಟ್ಸ್ ಆಸ್ ಟ್ರಿಬ್ಯೂಟ್ ಟು ಧ್ರುವ. ಧ್ರುವನಿಗೆ ಕಪ್ಪ ಕಾಣಿಕೆಯಾಗಿ ಹಲವಾರು ಆನೆಗಳನ್ನು ಈತ ಧ್ರುವನಿಗೆ ನೀಡಿದ್ದ. ಅಂತೂ ತನ್ನನ್ನು ತಾನು ಶರಣಾಗತರಾಗಿದ್ದ ಅನ್ನುವಂಥದ್ದಾಗಿ ಈತ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಆ ಒಂದು ಪಲ್ಲವ ದೊರೆಯ ಕುರಿತಾದಂಥ ಇತಿಹಾಸಕಾರ. ಸೊ ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿದಂತಹ ಧ್ರುವ ಅನ್ನುವಂಥವನು ಹ್ಯಾಡ್ ಮೆನಿ ಟೈಟಲ್ಸ್. ಇವನಿಗೆ ಹಲವಾರು ಬಿರುದುಗಳು ಅನ್ನುವಂಥದ್ದಿತ್ತು ಅನ್ನುವಂಥ ಮಾಹಿತಿಗಳನ್ನು ಇತಿಹಾಸಕಾರ ಒದಗಿಸ್ತಾ ಹೋಗ್ತಾನೆ. ಟೈಟಲ್ಸ್ ಆಫ್ ಧ್ರುವ. ಧ್ರುವನ ಬಿರುದುಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಧಾರಾವರ್ಷ, ಇಟ್ ಇಸ್ ಆಲ್ಸೋ ಟೈಟಲ್ ಆಫ್ ಧ್ರುವ. ಧ್ರುವನ ಒಂದು ಬಿರುದಾಗಿತ್ತು ಧಾರಾವರ್ಷ. ಆ್ಯಂಡ್ ಶ್ರೀವಲ್ಲಭ. ಶ್ರೀವಲ್ಲಭ ಅನ್ನುವಂಥದ್ದು ಮತ್ತೊಂದು ಅವನ ಬಿರುದಾಗಿತ್ತು. ನರೇಂದ್ರ ದೇವ ಆ್ಯಂಡ್ ಕಲಿವಲ್ಲಭ ಆಲ್ಸೋ ಟೈಟಲ್ಸ್ ಆಫ್ ಧ್ರುವ. ಧ್ರುವನ ಇನ್ನೆರಡು ಬಿರುದುಗಳನ್ನು ನಾವು ನೋಡಿದರೆ ನರೇಂದ್ರ ದೇವ ಮತ್ತು ಕಲಿವಲ್ಲಭ ಅನ್ನುವಂತಹ ಬಿರುದುಗಳನ್ನು ಆತ ಹೊಂದಿದ್ದ. ಸೊ ಟೈಟಲ್ಸ್ ಆಫ್ ಧ್ರುವ ವಾಸ್ ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ ಆ್ಯಂಡ್ ಕಲಿವಲ್ಲಭ. ಇವೆಷ್ಟು ಅವನ ಬಿರುದುಗಳಾಗಿತ್ತು ಅನ್ನುವಂಥದ್ದಾಗಿ ಅವನ ಕುರಿತಾದಂತೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಗೋವಿಂದಾದ ಸೆಕೆಂಡ್ ಗೋವಿಂದಾದ ಥರ್ಡ್. ಮೂರನೇ ಗೋವಿಂದ ಹಿ ಅಸೆಂಡೆಡ್ ದ ಥ್ರೋನ್ ಆಫ್ಟರ್ ಧ್ರುವ. ಧ್ರುವನ ತರುವಾಯದಲ್ಲಿ ಅವನ ಮಗನಾಗಿದ್ದಂತಹ ಮೂರನೇ ಗೋವಿಂದ ಸಿಂಹಾಸನವನ್ನು ಏರಿದ್ದನಂತೆ. ಈ ರೂಲ್ಡ್ ಇನ್ ಬಿಟ್ವೀನ್ 793 to 814 ಸಿ. ಕ್ರಿಸ್ತ ಶಕ 793ರಿಂದ 814 ವೇಳೆಯಲ್ಲಿ ಈತ ಆಳ್ವಿಕೆಯನ್ನು ನಡೆಸಿದಂತಹ ರಾಷ್ಟ್ರಕೂಟ ದೊರೆಯಾಗಿದ್ದ ಮೂರನೇ ಗೋವಿಂದ. ಆಫ್ಟರ್ ಧ್ರುವ ಹಿಸ್ ಸನ್ ಗೋವಿಂದ ದ ಥರ್ಡ್ ಕೇಮ್ ಟು ಪವರ್ ಇನ್ 793 ಸಿ. 793 ವೇಳೆಯಲ್ಲಿ ತನ್ನ ತಂದೆ ಆದಂತಹ ಧ್ರುವನ ತರುವಾಯದಲ್ಲಿ ಈ ಮೂರನೇ ಗೋವಿಂದ ಸಿಂಹಾಸನವನ್ನು ಏರಿದ್ದ. ಹಿಸ್ ಬ್ರದರ್ ಸ್ತಂಭ ರಿವೋಲ್ಟೆಡ್ ಆರ್ ಅಪೋಸ್ಡ್ ದ ಗೋವಿಂದ ದ ಥರ್ಡ್ ಬಿಕಾಸ್ ಹಿ ವಾಂಟೆಡ್ ಟು ಬಿಕಮ್ ದ ಕಿಂಗ್ ಆಫ್ ರಾಷ್ಟ್ರಕೂಟನ್ ಎಂಪೈರ್. ಸೊ ಹಿ ಅಪೋಸ್ಡ್ ಗೋವಿಂದ ದ ಥರ್ಡ್. ಯಾವಾಗ ಆ ಮೂರನೇ ಗೋವಿಂದ ಸಿಂಹಾಸನವನ್ನು ಏರಿದ್ನೋ ಸ್ತಂಭ ತಾನು ದೊರೆಯಾಗಬೇಕು ಅಂತೇಳಿ ಬಯಸಿದ್ದ. ಆಲ್ರೆಡಿ ಹಿ ವಾಸ್ ದ ಹೆಡ್ ಆಫ್ ಗಂಗವಾಡಿ ಪ್ರಾವಿನೆನ್ಸ್. ಈತ ಏನಿದ್ದಾನೆ ಸ್ತಂಭ ಅನ್ನುವಂಥವನು ಈಗಾಗಲೇ ಧ್ರುವನು ಗಂಗವಾಡಿಯ ಮುಖ್ಯಸ್ಥನನ್ನಾಗಿ ನೇಮಕವನ್ನು ಮಾಡಿದ್ದ. ಆತ ಗಂಗವಾಡಿ ಪ್ರಾಂತ್ಯಕ್ಕೆ ಈತ ಆ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವನು. ತನ್ನ ತಂದೆಯ ತರುವಾಯದಲ್ಲಿ ತಾನೇ ಸಿಂಹಾಸನವನ್ನು ಏರಬೇಕು ಅಂತೇಳಿ ಬಯಸಿದ್ದ. ಯಾವಾಗ ಮೂರನೇ ಗೋವಿಂದ ಸಿಂಹಾಸನವನ್ನು ಏರಿದ್ನು ಆವಾಗ ಈ ಸ್ತಂಭ ಅನ್ನುವಂತಹ ಜ್ಯೇಷ್ಠ ಪುತ್ರ ಏನಿದ್ದಾನೆ ಧ್ರುವನ ಮೊದಲ ಪುತ್ರ ಈ ಸ್ತಂಭ ಈಗ ಆ ಮೂರನೇ ಗೋವಿಂದನ ವಿರೋಧಿಸಿದ್ದ. ದೆನ್ ಗೋವಿಂದ ದ ಥರ್ಡ್ ಆ್ಯಂಗರ್. ಆನಂತರ ಈಗ ದೊರೆಯಾದಂತಹ ಸಿಂಹಾಸನವನ್ನು ಏರಿದಂತಹ ಮೂರನೇ ಗೋವಿಂದನು ಸಹ ಕುಪಿತಗೊಂಡಿದ್ದ. ಬಿಕಾಸ್ ಹಿ ವಾಂಟೆಡ್ ಟು ರೂಲ್ ಆರ್ ಲೀಡ್ ದ ಎಂಪೈರ್. ಇಡೀ ಸಾಮ್ರಾಜ್ಯವನ್ನು ಮುನ್ನಡೆಸಬೇಕು ಅನ್ನುವಂತಹ ಆಕಾಂಕ್ಷೆ ಮೂರನೇ ಗೋವಿಂದನಲ್ಲಿತ್ತು. ಸೊ ಹಿ ವಾಸ್ ಆಂಗರ್ಡ್. ಈಗ ತನಗೆ ಈಗ ಸಿಟ್ಟು ಬಂದಿತ್ತು. ಆ್ಯಂಡ್ ಹಿಯರ್ ಇನ್ ಅದರ್ ಸಿಚುವೇಶನ್ ಶಿವಮಾರ ಆಲ್ಸೋ ಸಪೋರ್ಟೆಡ್ ದ ಸ್ತಂಭ.
ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಶಿವಮಾರ ಅನ್ನುವಂತಹ ಗಂಗರ ದೊರೆ ಏನಿದ್ದಾನೆ ಅವನೂ ಸಹ ಏನು ಮಾಡಿದ್ದ, ಈ ಸ್ತಂಭನಿಗೆ ಈತ ತನ್ನ ಒಂದು ಸಪೋರ್ಟನ್ನು, ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದ, ಅವನೊಂದಿಗೆ ಕೂಡಿಕೊಂಡಿದ್ದ. ಆ ಕಾರಣದಿಂದಾಗಿ ಮತ್ತಷ್ಟು ಸಿಟ್ಟಿಗೆದ್ದಿದ್ದ ಮೂರನೇ ಗೋವಿಂದ ಅನ್ನುವಂಥವನು. ಆ್ಯಂಡ್ ಹಿಯರ್ ಅ ಬ್ಯಾಟಲ್ ಹ್ಯಾಡ್ ಬಿಟ್ವೀನ್ ದ ಬ್ರದರ್ಸ್. ಈಗ ಸ್ತಂಭ ಮತ್ತು ಮೂರನೇ ಗೋವಿಂದನ ನಡುವೆ, ಆ ಸಹೋದರರ ನಡುವೆ ಯುದ್ಧ ಅನ್ನುವಂಥದ್ದಾಗಿತ್ತು. ಇನ್ ದಿಸ್ ಬ್ಯಾಟಲ್ ಸ್ತಂಭ ಡಿಫೀಟೆಡ್ ಆ್ಯಂಡ್ ಇಂಪ್ರಿಸನ್ಡ್ ಬೈ ಧ್ರುವ. ಈ ಯುದ್ಧದಲ್ಲಿ ಅಣ್ಣನನ್ನು ಅಂದರೆ ಸ್ತಂಭನನ್ನು ಸೋಲಿಸಿದ್ದ ಈ ಧ್ರುವ ಮತ್ತು ಅವನನ್ನು ಜೈಲಿಗೆ ಕಳಿಸಿದ್ದ ಅಥವಾ ಕೈದಿಯನ್ನಾಗಿಸಿದ್ದ, ಬಂಧಿಸಿದ್ದ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಹೋಗ್ತದೆ. ಲೇಟರ್ ಹಿ ರಿಲೀಸ್ಡ್ ಹಿಮ್ ಆ್ಯಂಡ್ ಮೇಡ್ ಹಿಮ್ ಆಸ್ ದ ಹೆಡ್ ಆಫ್ ದಿ ಗಂಗವಾಡಿ ಪ್ರಾವಿನೆನ್ಸ್. ಸಹೋದರನಾದ ಕಾರಣಕ್ಕೋಸ್ಕರವಾಗಿಯೂ ಏನೋ ಸೋತಂತಹ ತನ್ನ ಅಣ್ಣನನ್ನು ಏನು ಬಂಧಿಸಿದ್ನೋ ಅವನನ್ನು ಮತ್ತೆ ಬಿಡುಗಡೆಗೊಳಿಸಿ ಅದೇ ಗಂಗವಾಡಿ ಪ್ರಾಂತ್ಯಕ್ಕೆ ಮತ್ತೆ ಆತನನ್ನೇ ಮುಖ್ಯಸ್ಥನನ್ನಾಗಿ ನೇಮಕವನ್ನು ಮಾಡಿದ್ದ ಧ್ರುವ ಅನ್ನುವಂತಹ ರಾಷ್ಟ್ರಕೂಟರ ದೊರೆ. ಆ್ಯಂಡ್ ಬಿಫೋರ್ ದಿಸ್ ಇನ್ಸಿಡೆಂಟ್ ಶಿವಮಾರ ಆಲ್ಸೋ ರಿಲೀಸ್ಡ್ ಬೈ ಗೋವಿಂದ ದ ಥರ್ಡ್. ಮೂರನೇ ಗೋವಿಂದನಿಂದ ಈ ಶಿವಮಾರ ಅನ್ನುವಂಥವನು ಬಿಡುಗಡೆಗೊಂಡಿದ್ದ. ಜೈಲಿನಲ್ಲಿದ್ದಂಥವನು, ಆ ಧ್ರುವನ ಕಾಲದಲ್ಲೇ ಜೈಲಿನಲ್ಲಿದ್ದಂಥವನು ಈತ ಬಿಡುಗಡೆಗೊಂಡಿದ್ದ. ಬಟ್ ಸಿನ್ಸ್ ಹಿ ಹೆಲ್ಪ್ಡ್ ಸ್ತಂಭ, therefore again he sent back to jail by ಗೋವಿಂದ ದ ಥರ್ಡ್. ಯಾವಾಗ ಈತ ಸ್ತಂಭನೊಂದಿಗೆ ಸೇರಿಕೊಂಡು ಪಿತೂರಿಯನ್ನು ನಡೆಸಿದ್ನೋ ಮೂರನೇ ಗೋವಿಂದನ ವಿರುದ್ಧವಾಗಿ, ಆಗ ಸಿಟ್ಟುಕೊಂಡಂತಹ ಮೂರನೇ ಗೋವಿಂದ ಮತ್ತೆ ಆ ಶಿವಮಾರನನ್ನು ಹಿಡಿದು ಬಂದಿಖಾನೆಗೆ ಕಳಿಸಿದ್ದ, ಜೈಲಿಗೆ ಅಟ್ಟಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಅಂತೂ ಅವನು ಮತ್ತೆ ಜೈಲು ಪಾಲಾದಂತಹ ಪರಿಸ್ಥಿತಿ ಗಂಗರ ದೊರೆಯದ್ದು. ಇನ್ ನಾರ್ತ್ ಇಂಡಿಯಾ ಪೊಲಿಟಿಕಲ್ ಚಾಯ್ಸ್ ಕಂಟಿನ್ಯೂಡ್ ಡ್ಯೂರಿಂಗ್ ದ ಗೋವಿಂದಾಸ್ ಥರ್ಡ್ ಪೀರಿಯಡ್. ಮೂರನೇ ಗೋವಿಂದನ ಕಾಲದಲ್ಲಿಯೂ ಸಹ ಮತ್ತೆ ಆ ಉತ್ತರ ಭಾರತದ ಪರಿಸ್ಥಿತಿ ಮತ್ತೆ ಮೊದಲನೇ ತರಹನೇ ಅನಿಶ್ಚಿತತೆಯಿಂದ ಕೂಡಿತ್ತು. ದೆರ್ ವಾಸ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಸ್ಮಾಲ್ ರೂಲರ್ಸ್ ಆರ್ ಪೇಟೆ ರೂಲರ್ಸ್. ಸಣ್ಣ ಪುಟ್ಟ ರಾಜರುಗಳಲ್ಲಿ ಮತ್ತೆ ಹೋರಾಟದ ಪರಿಸ್ಥಿತಿ ಅನ್ನುವಂಥದ್ದಿತ್ತು. ಪ್ರತಿಹಾರ ರೂಲರ್ ನಾಗಭಟ್ಟ, ಬೆಂಗಾಲ್ ರೂಲರ್ ಧರ್ಮಪಾಲ, ಕನೌಜ್ ರೂಲರ್ ಚಕ್ರಾಯುಧ ಟ್ರೈಂಗ್ ಟು ಎಕ್ಸ್ಟೆಂಡ್ ದೇರ್ ಸುಪ್ರೀಮಸಿ ಇನ್ ನಾರ್ತ್ ಇಂಡಿಯಾ. ಉತ್ತರ ಭಾರತದ ಪರಿಸ್ಥಿತಿ ಅನ್ನುವಂಥದ್ದು ಇನ್ನೂ ಬೇರೆಯದೇ ಆಗಿತ್ತು. ವೆನ್ ಧ್ರುವ ಈಸ್ ಇನ್ ಇಂಟರ್ನಲ್ ವಾರ್, ಆಂತರಿಕ ಯುದ್ಧದಲ್ಲಿ ಯಾವಾಗ ಧ್ರುವ ಅನ್ನುವಂಥವನು ಈಗಾಗಲೇ ಏನು ಮಾಡಿದ್ದ, ಆಲ್ರೆಡಿ ಧ್ರುವ ಕಾಂಕ್ವರ್ಡ್ ನಾರ್ತ್ ಇಂಡಿಯನ್ ರೀಜನ್ ವಿತ್ ಹಿಸ್ ಚಿಲ್ಡ್ರನ್. ತನ್ನ ಮಕ್ಕಳೊಂದಿಗೆ ಹೋಗಿ ಸೊ ಆತ ಉತ್ತರ ಭಾರತದ ಭಾಗವನ್ನು ಗೆದ್ದುಕೊಂಡಿದ್ದ. ಆಫ್ಟರ್ ಗೋವಿಂದ ದ ಥರ್ಡ್ ಆಲ್ಸೋ ವೆನ್ ಹಿ ವಾಸ್ ಇನ್ ಇಂಟರ್ನಲ್ ವಾರ್, ಮೂರನೇ ಗೋವಿಂದ ಯಾವಾಗ ಈ ಆಂತರಿಕ ಯುದ್ಧದಲ್ಲಿ ತೊಡಗಿದ್ನೋ, ದೆನ್ ಇನ್ ನಾರ್ತ್ ಇಂಡಿಯನ್ ರೀಜನ್ ದೆರ್ ವಾಸ್ ಅಗೇನ್ ಅ ಪೊಲಿಟಿಕಲ್ ಚಾಯ್ಸ್. ದ ಪ್ರತಿಹಾರ ರೂಲರ್ ನಾಗಭಟ್ಟ, ಬೆಂಗಾಲ್ ರೂಲರ್ ಧರ್ಮಪಾಲ, ಕನೌಜ್ ರೂಲರ್ ಚಕ್ರಾಯುಧ ಟ್ರೈಡ್ ಟು ಎಕ್ಸ್ಟೆಂಡ್ ದೇರ್ ಎಂಪೈರ್ ಇನ್ ದ ನಾರ್ತ್. ಉತ್ತರ ಭಾರತದಲ್ಲಿ ಮತ್ತೆ ಅರಾಜಕ ಪರಿಸ್ಥಿತಿ ಯಾವಾಗ ಮೂರನೇ ಗೋವಿಂದ ಆಂತರಿಕ ಯುದ್ಧಗಳಲ್ಲಿ ತೊಡಗಿದ್ನೋ ಆವಾಗ. ಸೊ ಆವಾಗ ಹಿಡಿತ ಅನ್ನುವಂಥದ್ದು ಉತ್ತರ ಭಾರತದ ಮೇಲೆ ಕಡಿಮೆಯಾದ ಕಾರಣಕ್ಕೋಸ್ಕರವಾಗಿ ಏನೋ ಇಲ್ಲಿ ಉತ್ತರದಲ್ಲಿ ಪ್ರತಿಹಾರ ದೊರೆಯಾದಂತಹ ನಾಗಭಟ್ಟ, ಬಂಗಾಳದ ದೊರೆಯಾದಂತಹ ಧರ್ಮಪಾಲ ಮತ್ತು ಕನೌಜ್ನ ದೊರೆಯಾದಂತಹ ಚಕ್ರಾಯುಧ ಅನ್ನುವಂತಹ ದೊರೆಗಳು ತಮ್ಮ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಲಿಕ್ಕೆ ಹೊರಟಿದ್ರು. ತನ್ನ ಸಾಮ್ರಾಜ್ಯವನ್ನು ಇನ್ನೂ ದೊಡ್ಡದಾಗಿ ಬೆಳೆಸುವಂತಹ ಉದ್ದೇಶವನ್ನು ಹೊಂದಿದ್ರು. ಸೊ ದೇ ಆರ್ ಇನ್ ಕ್ವಾರಲ್, ಹೋರಾಟಗಳಲ್ಲಿ ಜಗಳಗಳಲ್ಲಿ ತೊಡೆದಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಉತ್ತರ ಭಾರತದ ಒಂದು ಭಾಗದಲ್ಲಿ. ಇನ್ನು 800 ಗೋವಿಂದ ದ ಥರ್ಡ್ ಸ್ಟಾರ್ಟೆಡ್ ಕಾಂಕ್ವೆಸ್ಟ್ ಆನ್ ನಾರ್ತ್ ಇಂಡಿಯಾ. ಇದೇ ಸಮಯದಲ್ಲಿ ವೆನ್ ದರ್ ವಾಸ್ ಪೊಲಿಟಿಕಲ್ ಚಾಯ್ಸ್ ಇನ್ ನಾರ್ತ್ ಇನ್ 800 ಗೋವಿಂದ ದ ಥರ್ಡ್ ಸ್ಟಾರ್ಟೆಡ್ ಕಾಂಕ್ವೆಸ್ಟ್ ಆನ್ ನಾರ್ತ್ ಇಂಡಿಯಾ.
ಯಾವಾಗ ಉತ್ತರ ಭಾರತದಲ್ಲಿ ಆ ರಾಜಕೀಯ ಅಸ್ಥಿರತೆ ಇತ್ತೋ ಅದೇ ಸಮಯ ಅಂದರೆ 800 ಕ್ರಿಸ್ತಿ ಶಕದ ವೇಳೆಯಲ್ಲಿ 3ನೇ ಗೋವಿಂದ ಉತ್ತರ ಭಾರತದ ದಿಗ್ವಿಜಯತೆಯನ್ನು ಅಥವಾ ದಂಡಯಾತ್ರೆಯನ್ನು ಕೈಗೊಂಡಿದ್ದ. ನಾಗಭಟ್ಟಾದ ಸೆಕೆಂಡ್, ದ ಪ್ರತಿಭಾ ರೂಲರ್ ಫಿಯರ್ಡ್ ಫ್ರಾಮ್ ದಿಸ್ ಅಟ್ಯಾಕ್. ಈಗ ಉತ್ತರ ಭಾರತದ ಮೇಲೆ ಯಾವಾಗ ದಾಳಿ ಆಯಿತು 3ನೇ ಗೋವಿಂದನಿಂದ, ಅಲ್ಲಿ ಪ್ರತಿಹಾರ ದೊರೆಯಾಗಿದ್ದಂತಹ 2ನೇ ನಾಗಭಟ್ಟ ಇವನು ಹೆದರಿ ಹೋದ. ಸೊ ಹಿ ವಾಸ್ ಫಿಯರ್ಡ್ ಬೈ ದಿಸ್ ಅಟ್ಯಾಕ್ ಆಫ್ ಗೋವಿಂದ ದ ಥರ್ಡ್ ಆ್ಯಂಡ್ ರ್ಯಾನ್ ಅವೇ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್. ಯುದ್ಧ ರಂಗದಿಂದಲೇ ಪ್ರತಿಹಾರ ದೊರೆ 2ನೇ ನಾಗಭಟ್ಟ ಇಲ್ಲಿ ಓಡಿ ಹೋಗಿದ್ದ. ಯಾವಾಗ 3ನೇ ಗೋವಿಂದ ದಾಳಿಯನ್ನು ಗೈದ್ನೋ ಆವಾಗ ಯುದ್ಧರಂಗದಿಂದಲೇ ಓಡಿ ಹೋಗಿದ್ದ ಆ ಪ್ರತಿಹಾರದ ದೊರೆ 2ನೇ ನಾಗಭಟ್ಟ. ಇಟ್ ಮೀನ್ಸ್ ಹಿ ವಾಸ್ ಡಿಫೀಟೆಡ್, ಅಂದರೆ ಈತ ಸೋಲನ್ನು ಅನುಭವಿಸಿದ ಅನ್ನುವಂತಹ ಅರ್ಥವನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಳಬಹುದು. ಆ್ಯಂಡ್ ಅಂದರ್ ಒನ್, ಚಕ್ರಾಯುಧ ಆಫ್ ಕನೌಜ್ ಸರೆಂಡರ್ಡ್ ಟು ಗೋವಿಂದ ದ ಥರ್ಡ್. ಆದರೆ ಆ ಕನೂಜ್ನ ದೊರೆಯಾಗಿದ್ದಂತಹ ಚಕ್ರಾಯುಧ ಸೋಲನ್ನು ಅನುಭವಿಸಿದ್ದ. ಇಲ್ಲಿ ಆ 3ನೇ ಗೋವಿಂದನಿಗೆ ಶರಣಾಗತನಾಗಿದ್ದ. ಆ್ಯಂಡ್ ಧರ್ಮಪಾಲ ಆಫ್ ಬೆಂಗಾಲ್, ಬಂಗಾಳದ ಧರ್ಮಪಾಲ ನಾವು ಅಧ್ಯಯನಕ್ಕೆ ಹೊರಟ್ರೆ ಹಿ ವಾಸ್ ಬ್ಯಾಕ್ ಅವೇ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್ ಆ್ಯಂಡ್ ಪೇಯ್ಡ್ ಟ್ರಿಬ್ಯೂಟ್ ಟು ಗೋವಿಂದ ದ ಥರ್ಡ್. ಸೊ ಈಗ ಏನಾಯ್ತಪ್ಪ, 3ನೇಯ ಮತ್ತೊಬ್ಬ ಅರಸ ಬಂಗಾಳದ ದೊರೆ ಧರ್ಮಪಾಲ ಯುದ್ಧ ರಂಗದಿಂದಲೇ ಹಿಂಸರಿದಿದ್ದ. ಇಟ್ ಮೀನ್ಸ್ ಹಿ ವಾಸ್ ಆಲ್ಸೋ ಡಿಫೀಟೆಡ್ ಬೈ ದಿಸ್ ಅಟ್ಯಾಕ್. ಇದನ್ನೂ ಸಹ ಸೋಲನ್ನು ಅನುಭವಿಸಿದಂತಹ ಪರಿಸ್ಥಿತಿ ಈ ಒಂದು ದಾಳಿಯಿಂದಾಗಿ. ಆ್ಯಂಡ್ ಹಿ ಪೇಯ್ಡ್ ಟ್ರಿಬ್ಯೂಟ್ಸ್ ಟು ಗೋವಿಂದ ದ ಥರ್ಡ್. 3ನೇ ಗೋವಿಂದನಿಗೆ ಈತ ಕಪ್ಪ ಕಾಣಿಕೆಯನ್ನು ಕೊಡುವುದರ ಮುಖಾಂತರವಾಗಿ ಶರಣಾಗತನಾದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಬರ್ತಾನೆ. ಈ 3ನೇ ಗೋವಿಂದನ ಸಾಧನೆ ಕುರಿತಂತೆ ವರ್ಣನೆಯನ್ನು ಮಾಡ್ತಾ. ಆ್ಯಂಡ್ ಆಫ್ಟರ್ ದಿಸ್ ಕಾಂಕ್ವೆಸ್ಟ್ ಗೋವಿಂದ ದ ಥರ್ಡ್ ಆರ್ಮಿ ಮಾರ್ಚ್ಡ್ ಅಪ್ ಟು ಹಿಮಾಲಯಾಸ್. ಈಗ ಉತ್ತರದಲ್ಲಿ ಹಿಮಾಲಯ ಪರ್ವತ ಸಾಲಿನವರೆಗೂ ಸಹ ಈ 3 ರಾಜ್ಯಗಳನ್ನು ಗೆದ್ದ ತರುವಾಯದಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತ ಸಾಲಿನವರೆಗೂ ಸಹ ಈ 3ನೇ ಗೋವಿಂದನ ಸೈನ್ಯ ಅನ್ನುವಂಥದ್ದು ಇಲ್ಲಿ ದಂಡಯಾತ್ರೆಯನ್ನು ಕೈಗೊಂಡಿತ್ತು. ಇನ್ಸ್ಕ್ರಿಪ್ಷನ್ ಸೇಸ್ ದಟ್ ಗೋವಿಂದ ದ ಥರ್ಡ್ಸ್ ಹಾರ್ಸಸ್ ಡ್ರಂಕ್ ದ ವಾಟರ್ ಫ್ಲೋವಿಂಗ್ ಅಟ್ ದ ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್. ಅವರ ಶಾಸನಗಳ ಪ್ರಕಾರದಲ್ಲಿ ಇಟ್ ವಾಸ್ ರಿಟನ್ ಆನ್ ದಟ್ ಇನ್ಸ್ಕ್ರಿಪ್ಷನ್ ಆಫ್ ರಾಷ್ಟ್ರಕೂಟರ ಆ ಶಾಸನಗಳಲ್ಲಿ ಬರೆದುಕೊಂಡಿದೆ. ಅವರ ಪ್ರಕಾರದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈ 3ನೇ ಗೋವಿಂದನ ಸೈನ್ಯದ ಅಶ್ವಗಳು ಇದ್ದಾವೆ, ಕುದುರೆಗಳು ಹಿಮಾಲಯ ಪರ್ವತಗಳ ಬೆಟ್ಟದ ತಪ್ಪಲಿನಲ್ಲಿ ಹರಿಯುವಂತಹ ನದಿಯ ನೀರನ್ನು ಕುಡಿದುವು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಇಟ್ ಮೀನ್ಸ್ ಗೋವಿಂದ ದ ಥರ್ಡ್ಸ್ ಆರ್ಮಿ ಮಾರ್ಚ್ ಅಪ್ ಟು ಹಿಮಾಲಯ. ಸೊ ಇಟ್ ವಾಸ್ ಅಪ್ರೂವ್ಡ್ ಇನ್ ದ ಸ್ಟೇಟ್ಮೆಂಟ್. ಸೊ ಅದು ಏನಿದೆ ಅಲ್ಲಿವರೆಗೆ ಹೋಗಿತ್ತು ಇವರ ಸೈನ್ಯ ಅನ್ನುವಂಥದ್ದಕ್ಕೆ ಅವರೇ ಹೇಳಿಕೊಂಡಂತಹ ಆ ಹೇಳಿಕೆಗಳೇ ಸಾಕ್ಷಿಯಾಗಿ ನಮಗೆ ಕಂಡು ಬರ್ತಾ ಹೋಗ್ತದೆ. ಆ್ಯಂಡ್ ಹಿಸ್ ಎಲಿಫೆಂಟ್ಸ್ ಬಾತ್ ಇನ್ ಗಂಗಾ ರಿವರ್. ಅಷ್ಟೇ ಅಲ್ಲ, ಅವರೇ ಹೇಳಿಕೊಂಡಂತೆ ಗಂಗಾ ನದಿಯಲ್ಲಿ ಅವನ ಆ ಸೈನ್ಯದ ಆನೆಗಳು ಸ್ನಾನವನ್ನು ಮಾಡಿದ್ವು ಅನ್ನುವಂಥದ್ದಾಗಿಯೂ ಸಹ ವರ್ಣನೆಯನ್ನು ಮಾಡ್ತಾ ಬರ್ತಾರೆ. ಅಂದರೆ ಆ ಉತ್ತರ ಭಾರತದ ಹಲವಾರು ಭಾಗಗಳು ಇವನ ಒಂದು ಅಧೀನಕ್ಕೆ ಬಂದಿದ್ವು ಅನ್ನುವಂಥ ಮಾತುಗಳನ್ನು ಈ ಮೂಲಕವಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಆಫ್ಟರ್ ದಿಸ್ ಇನ್ 803 ಆ್ಯಂಡ್ 804 CE ಗಂಗಾಸ್ ಅಲಾಂಗ್ ವಿತ್ ಪಾಂಡ್ಯಾಸ್ ಆ್ಯಂಡ್ ಕೇರಳ ರೂಲರ್ಸ್ ಅಟ್ಯಾಕ್ಡ್ ಆನ್ ರಾಷ್ಟ್ರಕೂಟಸ್. ಸೊ ಇಲ್ಲಿ ಮತ್ತೊಂದು ಬೆಳವಣಿಗೆಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ 3ನೇ ಗೋವಿಂದನ ಕಾಲದಲ್ಲಿ ಇಲ್ಲಿ ಒಂದು ಘಟನೆ ಅನ್ನುವಂಥದ್ದು ಘಟಿಸಿತ್ತು. ಇಲ್ಲಿ ಪಾಂಡ್ಯ ರಾಜ, ಕೇರಳದ ರಾಜರು ಮತ್ತು ಗಂಗರಾಜ ಈ 3 ಸೇರಿಕೊಂಡು ಇಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿದ್ದು 803 ಮತ್ತು 804 ವೇಳೆಯಲ್ಲಿ. ರಾಷ್ಟ್ರಕೂಟರ ಈ ಒಂದು 3ನೇ ಗೋವಿಂದನ ಸಾಮ್ರಾಜ್ಯದ ಮೇಲೆ ಈಗ 3 ರಾಜರುಗಳಿಂದ ಸೇರಿದಂತಹ ಸೈನ್ಯ ಅನ್ನುವಂಥದ್ದು ದಾಳಿಯನ್ನು ಗೈದಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಗಂಗಾ ಅಲಾಂಗ್ ವಿತ್ ಪಾಂಡ್ಯಾಸ್ ಆ್ಯಂಡ್ ಕೇರಳ ರೂಲರ್ಸ್.
ಅಟ್ಯಾಕ್ಡ್ ಆನ್ ಗೋವಿಂದ ದ ಥರ್ಡ್ಸ್ ಎಂಪೈರ್. ಮೂರನೇ ಗೋವಿಂದನ ಸಾಮ್ರಾಜ್ಯದ ಮೇಲೆ ಈ ಮೂರೂ ಸಾಮ್ರಾಜ್ಯಗಳು ಸೇರಿಕೊಂಡು ದಾಳಿಯನ್ನು ಮಾಡಿದ್ದು. ಗಂಗರು, ಪಾಂಡ್ಯರು ಮತ್ತು ಕೇಳ ರಾಜರುಗಳು ಸೇರಿಕೊಂಡು ದಾಳಿಯನ್ನು ಗೈದಿದ್ದು. ಗೋವಿಂದ ದ ಥರ್ಡ್ ಡಿಫೀಟೆಡ್ ದೆಮ್ ಆ್ಯಂಡ್ ಕ್ಯಾಪ್ಚರ್ಡ್ ದ ರಾಯಲ್ ಎಂಬ್ಲಮ್. ಸೊ ಈಗ ಯುದ್ಧ ಅಂತ ನಡೆದಿತ್ತು ಇನ್ ಬಿಟ್ವೀನ್ ದಟ್ ಗಂಗಾ, ಪಾಂಡ್ಯ ಆ್ಯಂಡ್ ಕೇರಳ ಆ್ಯಂಡ್ ವಿತ್ ಗೋವಿಂದ ದ ಥರ್ಡ್ ದ ರಾಷ್ಟ್ರಕೂಟನ್ ಎಂಪೈರ್. ಇಲ್ಲಿ ಈ ಇಬ್ಬರ ನಡುವೆ ಯುದ್ಧ ಅಂತ ನಡೆದಿತ್ತು. ಇನ್ ದಿಸ್ ಬ್ಯಾಟಲ್ ಗೋವಿಂದ ದ ಥರ್ಡ್ ದ ರಾಷ್ಟ್ರಕೂಟನ್ ಎಂಪೈರ್ ಕಿಂಗ್ ಆಫ್ ರಾಷ್ಟ್ರಕೂಟ he defeated that allied army. ಆ ಮಿತ್ರ ಸೈನ್ಯವನ್ನು ಎಲ್ಲಿ ಮೂರನೇ ಗೋವಿಂದ ಸೋಲಿಸಿದ್ದ. ಆ್ಯಂಡ್ ಆಲ್ಸೋ ಹಿ ಕ್ಯಾಪ್ಚರ್ಡ್ ದರ್ ರಾಯಲ್ ಎಂಬ್ಲೆಮ್ಸ್. ಎಷ್ಟು ಅವಮಾನ ಅಂತಂದರೆ, ಸೊ ಇದು ಬಿಗ್ ಇನ್ಸಲ್ಟ್ ಟು ದಟ್ ರೂಲರ್ಸ್. ಆ ಸೈನ್ಯಗಳಿಗೆ ಅಥವಾ ಒಂದು ಸೋತಂತಹ ರಾಜರುಗಳಿಗೆ ಅವಮಾನಕರ ಇದ್ದು ಅವರನ್ನು ಸೋಲಿಸಿದ್ದಷ್ಟೇ ಅಲ್ಲದೆ ಅವರ ರಾಜ್ಯ ಲಾಂಛನವನ್ನು ಕಸಿದುಕೊಂಡಿದ್ದ ಈ ಮೂರನೇ ಗೋವಿಂದ ಅಥವಾ ವಶಪಡಿಸಿಕೊಂಡಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಂತೂ ಈ ಒಂದು ರಾಜರುಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಂತಹ ಪರಿಸ್ಥಿತಿ. ದೇ ಲಾಸ್ಟ್ ದರ್ ಎಂಪೈರ್ ಬೈ ದಿಸ್ ಸಿಚುವೇಶನ್. ಸೊ ಈ ಒಂದು ಪರಿಸ್ಥಿತಿಯಿಂದಾಗಿ ಆ ಮೂರೂ ರಾಜರುಗಳು ರಾಜ್ಯವನ್ನು ಕಳೆದುಕೊಂಡಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಗೋವಿಂದ ದ ಥರ್ಡ್ ಆಫ್ಟರ್ವರ್ಡ್ಸ್ ಅಟ್ಯಾಕ್ಡ್ ಆನ್ ಪಲ್ಲವ. ಪಲ್ಲವರ ಮೇಲೆ ದಾಳಿಯನ್ನು ಕಳೆದಿದ್ದ ಆ ನಂತರದ ದಿನಗಳಲ್ಲಿ ಮೂರನೇ ಗೋವಿಂದ ಅನ್ನುವಂಥವನು. ಆ್ಯಂಡ್ ಹಿ ಡಿಫೀಟೆಡ್ ದ ಪಲ್ಲವ ರೂಲರ್ ದಂತಿವರ್ಮ ಆ್ಯಂಡ್ ಕಲೆಕ್ಟೆಡ್ ದ ಟ್ರಿಬ್ಯೂಟ್ ಬೈ ದಂತಿವರ್ಮ. ಇಲ್ಲಿ ಪಲ್ಲವರ ರಾಜನಾಗಿದ್ದಂತಹ ಆ ದಂತಿವರ್ಮನ ಮೇಲೆ ದಾಳಿಯನ್ನು ನಡೆಸಿದ್ದ ಮೂರನೇ ಗೋವಿಂದ. ದಂತಿವರ್ಮ ಸೋತಂಥವನು ಈತ ಆ ರಾಷ್ಟ್ರಕೂಟ ದೊರೆಯಾದಂತಹ ಮೂರನೇ ಗೋವಿಂದನಿಗೆ ಕಪ್ಪ ಕಾಣಿಕೆಯನ್ನು ನೀಡುವುದರ ಮುಖಾಂತರವಾಗಿ ಶರಣಾಗತನಾಗಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಸಮ್ಟೈಮ್ ಎಟ್ ದ ಸೇಮ್ ಟೈಮ್ ಒನ್ ಗೋವಿಂದ ದ ಥರ್ಡ್ ಅಟ್ಯಾಕ್ಡ್ ಆನ್ ಪಲ್ಲವ ಕಿಂಗ್ ದಂತಿವರ್ಮ. ಇನ್ ದಟ್ ಟೈಮ್ ಸಿಂಹಳನ್ ರೂಲರ್ ಫಿಯರ್ಡ್ ಬಿಕಾಸ್ he can cross the sea and attack on ಸಿಂಹಳ. ಇಲ್ಲಿ ಸಿಂಹಳದ ರಾಜ ಏನಿದ್ದಾನೆ ಆತ ಈಗ ಭಯಗೊಂಡಿದ್ದಂತೆ. ಯಾವಾಗ ಪಲ್ಲವರ ಮೇಲೆ ದಾಳಿ ಆಯಿತು, ಅದು ಒಂದು ಶ್ರೀಲಂಕಾ ಅಥವಾ ಸಿಂಹಳ ಅಂತೇಳಿ ಏನು ಕರಿತೇವೋ ಅದಕ್ಕೆ ಹತ್ತಿರವಾಗಿದ್ದಂತಹ ಒಂದು ಸಾಮ್ರಾಜ್ಯ. ಯಾವಾಗ ಆ ದಂತಿ ವರ್ಮ ಸೋಲನ್ನು ಅನುಭವಿಸಿದ್ನೋ ಆವಾಗ ಹೆದರಿದಂತಹ ಆ ಸಿಂಹಳ ರಾಜ ಏನಿದ್ದಾನೆ ಹಿ ವಾಸ್ ಆಲ್ಸೋ ಸರೆಂಡರ್ ಟು ಗೋವಿಂದ ದ ಥರ್ಡ್ ಬೈ ಸೆಂಡಿಂಗ್ ಹಿಸ್ ಸ್ಟ್ಯಾಚ್ಯೂ. ತನ್ನ ಪ್ರತಿಮೆಯನ್ನು ಕಳುಹಿಸುವುದರ ಮುಖಾಂತರವಾಗಿ, ತನ್ನ ಪ್ರತಿಮೆಯನ್ನು ಮೂರನೇ ಗೋವಿಂದನಿಗೆ ಕಳುಹಿಸುವುದರ ಮುಖಾಂತರವಾಗಿ ಆತ ಮೂರನೇ ಗೋವಿಂದನಿಗೆ ಶರಣಾಗತನಾದ ಅಂತದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಅಂತೂ ಸಿಂಹಳದವರೆಗೂ ಸಹ ಮೂರನೇ ಗೋವಿಂದ ತನ್ನ ಪ್ರಾಬಲ್ಯ ಮೆರೆದಿದ್ದ ಅನ್ನುವಂಥದ್ದನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಸೊ ಈ ಗೋವಿಂದ ದ ಥರ್ಡ್ ಕಾಂಕ್ವೆರ್ಡ್ or extended his power up to Simhala. It was proved by his attack. ಇವನ ದಾಳಿಯಿಂದ ಇದು ಸಂಪೂರ್ಣವಾಗಿ ಇದು ತೆರೆದುಕೊಳ್ತದೆ. ಅವನ ಸಾಮ್ರಾಜ್ಯದ ಒಂದು ಆ ವಿಸ್ತರಣೆ ಅನ್ನುವಂಥದ್ದು ಸಿಂಹಳದವರೆಗೂ ಆಗಿತ್ತು ಅನ್ನುವಂಥದ್ದು ಇಲ್ಲಿ ವರ್ಣಿತವಾಗ್ತದೆ. ಅಂದರೆ ಆ ಸಿಂಹಳದ ದೊರೆ ಈತನ ಸಾಮಂತನಾಗಿದ್ದ ಅನ್ನುವಂಥದ್ದನ್ನು ಇದು ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟೆಂಟ್ ಆಫ್ ಎಂಪೈರ್ ಆಫ್ ಗೋವಿಂದ ದ ಥರ್ಡ್. ಮೂರನೇ ಗೋವಿಂದನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಹಿಮಾಲಯ ಇನ್ ದ ನಾರ್ತ್ ಟು ಕನ್ಯಾಕುಮಾರಿ ಇನ್ ದ ಸೌತ್. ಉತ್ತರದಲ್ಲಿ ಹಿಮಾಲಯ ಪರ್ವತಗಳ ಸಾಲಿನಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ. ಆ್ಯಂಡ್ ಸೌರಾಷ್ಟ್ರ ಇನ್ ದ ವೆಸ್ಟ್ ಟು ಬೆಂಗಾಲ್ ಇನ್ ದ ಈಸ್ಟ್. ಇಲ್ಲಿ ಪಶ್ಚಿಮದಲ್ಲಿ ಸೌರಾಷ್ಟ್ರದಿಂದ ಹಿಡಿದು ಪೂರ್ವದಲ್ಲಿ ಬಂಗಾಳದವರೆಗೂ ಸಹ ಹಬ್ಬಿತ್ತು ಅನ್ನುವಂತಹ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆಲ್ಮೋಸ್ಟ್ ದ ಇಂಡಿಯಾ ಕೇಮ್ ಇನ್ ಟು ಅಂಡರ್ ರಾಷ್ಟ್ರಕೂಟನ್ ಎಂಪೈರ್. ಈ ಮೂರನೇ ಗೋವಿಂದನ ಆಳ್ವಿಕೆಯ ಕಾಲದಲ್ಲಿ ಹೆಚ್ಚಿನ ಒಂದು ಭಾರತದ ಭಾಗಗಳು ಆ ರಾಷ್ಟ್ರಕೂಟ ಸಾಮ್ರಾಜ್ಯದ ಅಧೀನವಾಗಿತ್ತು. ಹಿಮಾಲಯ ಇನ್ ದ ನಾರ್ತ್ ಟು
ಕನ್ಯಾಕುಮಾರಿ ಇನ್ ದ ಸೌತ್. ಉತ್ತರದಲ್ಲಿ ಹಿಮಾಲಯ ಪರ್ವತ ಸಾಲಿನಿಂದ ಹಿಡಿದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ, ಪಶ್ಚಿಮದಲ್ಲಿ ಸೌರಾಷ್ಟ್ರದಿಂದ ಹಿಡಿದು ಸೌರಾಷ್ಟ್ರ ಇಂದ ವೆಸ್ಟ್ ಟು ಬೆಂಗಾಲಿಂದ ಈಸ್ಟ್, ಪೂರ್ವದಲ್ಲಿ ಬಂಗಾಳದವರೆಗೆ ವಿಸ್ತರಿಸಿತ್ತು ಮೂರನೇ ಗೋವಿಂದನ ಸಾಮ್ರಾಜ್ಯ ಅನ್ನುವಂಥದ್ದು. ಇಷ್ಟೊಂದು ದೊಡ್ಡದಾಗಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆಲ್ಮೋಸ್ಟ್ ಹೋಲ್ ಇಂಡಿಯಾ ಕೇಮ್ ಇನ್ ಟು ಅಂಡರ್ ಗೋವಿಂದ ದ ಥರ್ಡ್ಸ್ ರೂಲ್. ಮೂರನೇ ಗೋವಿಂದನ ಆಡಳಿತದ ಅಧೀನಕ್ಕೆ ಆ ಭಾರತದ ಹೆಚ್ಚಿನ ಭಾಗಗಳು ಒಳಪಟ್ಟಿದ್ದು ಅನ್ನುವಂಥ ಮಾತುಗಳನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ದ ಟೈಟಲ್ಸ್ ಆಫ್ ಗೋವಿಂದ ದ ಥರ್ಡ್, ಮೂರನೇ ಗೋವಿಂದ ಹೊಂದಿದಂತಹ ಬಿರುದುಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಹಿ ಹ್ಯಾಡ್ ದ ಟೈಟಲ್ಸ್ ಲೈಕ್ ಜಗತ್ತುಂಗ, ಪ್ರಭೂತವರ್ಷ, ಶ್ರೀವಲ್ಲಭ ಆ್ಯಂಡ್ ತ್ರಿಭುವನದವಳ. ಇವಿಷ್ಟು ಆತ ಬಿರುದುಗಳನ್ನು ಹೊಂದಿದ್ದಂತೆ. ಬಿರುದುಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಜಗತ್ತುಂಗ, ಪ್ರಭೂತವರ್ಷ, ಶ್ರೀವಲ್ಲಭ ಮತ್ತು ತ್ರಿಭುವನದವಳ ಅನ್ನುವಂತಹ ಬಿರುದುಗಳನ್ನು ಮೂರನೇ ಗೋವಿಂದ ಅನ್ನುವಂತಹ ಅರಸ ಹೊಂದಿದ್ದ ಅನ್ನುವಂತಹ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಅಂತೂ ಇಷ್ಟೊಂದು ಪರಾಕ್ರಮಿ ಅರಸನಾಗಿ ಮೆರೆದಿದ್ದ ಮೂರನೆಯ ಗೋವಿಂದ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ಅನದರ್ ಫೇಮಸ್ and the great ruler of Rashtrakutan king Amogha Varsha the first. Thank you.